ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮ ದಿನಾಂಕ 23 ಅಕ್ಟೋಬರ್ 2025. ಬಾಬಾ ಏನು ಹೇಳ್ತಿದ್ರು, ಮಕ್ಕಳ ಪ್ರತಿಯೊಂದು ಕರ್ಮದಲ್ಲಿ ಏನು ನೋಡ್ತಿದ್ದಾರಂತೆ ಬಾಬಾ? ಭಾಗ್ಯದ ರೇಖೆಯನ್ನ ನೋಡ್ತಾ ಇದ್ದಾರೆ. ಆದ್ಮೇಲೆ ಇದೇನು ಕೈ, ಹಸ್ತ ಅಲ್ವಾ? ಪ್ರತಿಯೊಬ್ಬರ ಹಸ್ತದಲ್ಲೂ ಕೂಡ ಒಂದು ರೇಖೆಗಳು ಇರ್ತಾವಿರಲ್ವ? ಆ ರೇಖೆ ಯಾವುದರ ಆಧಾರದ ಮೇಲೆ ಇರ್ತದೆ? ಅದೃಷ್ಟದ ಕರ್ಮದ ಫಲದ ಆಧಾರ, ಅದೃಷ್ಟ ಅಲ್ಲ. ನೋಡಿ, ನಮ್ಮ ರವಿಯಣ್ಣ ಜ್ಯೋತಿಷ್ ಹೇಳ್ತಾರೆ, ಅವ್ರಿಗೆ ಸ್ಪಷ್ಟವಾಗಿ ಗೊತ್ತು ಅಲ್ವಾ? ಈ ರೇಖೆಗಳ ಆಧಾರ ಯಾವುದು ಅಂತಂದ್ರೆ, ನಾವು ಹಿಂದಿನ ಜನ್ಮದಲ್ಲಿ ಏನೇನು ಕರ್ಮ ಮಾಡ್ಕೊಂಡು ಬಂದಿದ್ದೀವೋ ಆ ಕರ್ಮದ ಫಲದ ಆಧಾರದಲ್ಲಿ ಈ ರೇಖೆಗಳನ್ನ ಏನಾಗ್ತದೆ ಅದೆಲ್ಲ ಬಂದಿರ್ತದೆ. ಹಾಗಿದೆ ಆ ರೇಖೆಯನ್ನು ಚೇಂಜ್ ಮಾಡ್ಲಿಕ್ಕೆ ಆಗಲ್ವಾ? ಇಲ್ಲ, ಕೈಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವುದೊಂದು ಸಾಧನದಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಈ ಜನ್ಮದಲ್ಲಿ ನೀವು ಕರ್ಮವನ್ನ ಏನ್ ಮಾಡ್ತಿರೋ ಅದರ ಆಧಾರದ ರೇಖೆ ಏನಾಗ್ತಾ ಇರ್ತದೆ? ಚೇಂಜ್ ಆಗ್ತದೆ. ನಂದೇ ಹೇಳ್ತೇನೆ, ನಿಮ್ಗೆ ಕೇಳಿ. ಇಲ್ಲಿ ನಿಮ್ ಕೈ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ, ಇದಿದೆಯಲ್ಲ ಈ ಮಧ್ಯದ ರೇಖೆ, ಇದು ಇದೆಯಲ್ಲ ಮಧ್ಯದಲ್ಲಿ ಹಿಂಗ್ ಬರ್ತದಲ್ಲ, ಈ ಕೈ ತೋರಿಸ್ತೇನೆ, ಉದ್ದದ್ದು ಬರ್ತದಲ್ಲ, ಅದು ಭಾಗ್ಯ ರೇಖೆ ಅಂತ ಹೇಳ್ತಾರೆ. ಹೇಳ್ತಾರೆ ಇಲ್ಲಿ ಸ್ಟಾರ್ಟ್ ಹಾಕಿ, ಸರಿನಾ? ಮೊದಲು ಈ ಭಾಗ್ಯದ ರೇಖೆ ಬಲಗೈಯಲ್ಲಿ ಏನಿತ್ತು ಅಂದ್ರೆ ಅಷ್ಟು ಸ್ಪಷ್ಟ ಇರ್ಲಿಲ್ಲ. ನಂದು ಏನಿರ್ಲಿಲ್ಲ, ಸ್ಪಷ್ಟ ಇರ್ಲಿಲ್ಲ. ಯಾಕೆ? ಅಷ್ಟೊಂದು ಬಂದಿರ್ಲಿಲ್ಲ, ಭಾಗ್ಯ ಇರ್ಲಿಲ್ಲ, ಅದಕ್ಕೆ ಸ್ಪಷ್ಟ ಇರ್ಲಿಲ್ಲ. ಭಾಗ್ಯ ಎಲ್ಲ ಖಾಲಿ ಆಗ್ಬಿಟ್ಟಿತ್ತಲ್ವ, ಅದಕ್ಕೆ ಸ್ಪಷ್ಟ ಇರ್ಲಿಲ್ಲ. ಯಾವಾಗ ಸಾಧನೆ ಮಾಡ್ತಾ ಹೋದ್ವೋ ಅವಾಗ ಏನಾಗ್ತಾ ಹೋಯ್ತು? ಸ್ಪಷ್ಟ ಆಗ್ತಾ ಹೋಯ್ತು. ಅದು ಎಷ್ಟು ಸ್ಪಷ್ಟವಾಗಿದೆಯೋ ಅಷ್ಟು ನಿಮ್ಮಲ್ಲಿ ಏನಿದೆ? ಭಾಗ್ಯ ಜಾಸ್ತಿ ಇದೆ. ಇಲ್ಲಿ ಭಾಗ್ಯ ಅಂತಂದ್ರೆ ಆತ್ಮೀಯರೇ, ಸ್ಥೂಲವಾಗಿರುವಂತ ಹಣ, ಅಂತಸ್ತು, ಅಧಿಕಾರ ಬಂದ ತಕ್ಷಣ ನಿಮ್ಗೆ ಭಾಗ್ಯ ಬಂತು ಅಂತಲ್ಲ. ಕೆಲವೊಂದ್ಸಲ ಅದು ಬಂದಾಗ ಟೆನ್ಷನ್ನೇ ಬರ್ತದೆ, ಹೌದು ಅಲ್ವೋ? ದೋಸೆ ಬಂತು, ಟೆನ್ಷನ್ ಸ್ಟಾರ್ಟ್. ಹೊಸ ಮನೆ ಕಟ್ಟಿದ್ರಿ, ಟೆನ್ಷನ್ ಸ್ಟಾರ್ಟ್. ಅದಕ್ಕೆ ಭಾಗ್ಯ ಅಂತ ಹೇಳ್ತಾರೋ ದೌರ್ಭಾಗ್ಯ ಅಂತ ಹೇಳ್ತಾರೋ? ನಾಗರತ್ನಕ್ಕವ್ರಿಗೆ ಅನುಭವ ಚೆನ್ನಾಗಿರ್ಬೇಕು, ಬೇಗ ಹೇಳ್ತಿದಾರಪ್ಪ ಅಲ್ವಾ? ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಹೀಗೆ ನೀವು ಮಾಡಿರುವಂತ ಕರ್ಮದ ಫಲದಿಂದ ಏನಾಗ್ತದೆ? ಅಲ್ಲಿ ಭಾಗ್ಯದ ರೇಖೆ ಬರುತ್ತೆ ಅಲ್ವಾ? ಹಾಗೇನೆ ಸ್ಕೂಲಿಗೆ ಹೋಗ್ತೀವಿ, ಟೀಚರ್ ಪಾಠ ಮಾಡ್ತಾರೆ, ಪಾಠ ಮಾಡಿದ್ಮೇಲೆ ಪರೀಕ್ಷೆ ಬರ್ತದೆ, ಪರೀಕ್ಷೆಯಲ್ಲಿ ನೀವು ಉತ್ತರ ಬರೀಬೇಕು. ಉತ್ತರ ಬರೆದಾಗ ಅವ್ರು ಏನ್ ಕೊಡ್ತಾರೆ? ಮಾರ್ಕ್ಸ್ ಕೊಡ್ತಾರೆ. ಆ ಮಾರ್ಕ್ಸಿನ ಆಧಾರದಲ್ಲಿ ನೀವು ಪಾಸ್, ಫೇಲ್, ರ್ಯಾಂಕ್ ಆಗ್ತಿರ್ತಾನೆ. ಅದರ ಆಧಾರದಲ್ಲಿ ತಾನೇ ನಿಮ್ಗೆ ಜಾಬ್ ಸಿಗ್ತದೆ. ಆವಾಗ ಟೀಚರ್ ನಿಮ್ಗೆ ಕಲ್ಸ್ಕೊಟ್ಬಿಟ್ಟು ಏನ್ ಮಾಡು? ಮಾರ್ಕ್ಸ್ ಹಾಕ್ಬೇಕಲ್ವಾ? ಇಲ್ಲೂ ಕೂಡ ಯಾವ ಮಕ್ಕಳು ಈಶ್ವರಿಯ ಕಾರ್ಯಕ್ಕೆ ಸಹಯೋಗಿಗಳು ಆಗ್ತಾರೋ ಅವರ ಜೀವನದ ಭಾಗ್ಯದ ರೇಖೆಯನ್ನು ಯಾರು ಬರೀತಾರಂತೆ? ಭಗವಂತ ಬರೀತಾರೆ. ನಮ್ಮ ಜೀವನದಲ್ಲಿ ರೇಖೆಗಳು ಬೇರೆ ಬೇರೆ ಬರೋರಿದ್ದಾರೆ. ನೀವೇನಾದ್ರು ತಪ್ಪು ಮಾಡಿದ್ರೆ ನಿಮಗೆ ಶಿಕ್ಷೆಯನ್ನ ನ್ಯಾಯಾಧೀಶ ಬರೀತಾರಲ್ಲಿ, ಬರೀತಾರ ತಾನೆ? ಅದರ ಅನುಸಾರ ನೀವು ಶಿಕ್ಷೆಯನ್ನು ಏನ್ ಮಾಡ್ಬೇಕಾಗ್ತದೆ? ಅನುಭವಿಸ್ಬೇಕಾಗ್ತದೆ. ಕೆಲವೊಂದ್ಸಲ ಲೌಕಿಕದಲ್ಲೂ ಕೂಡ ನೀವು ತಂದೆಗೆ ಒಳ್ಳೆ ಮಕ್ಕಳಾದ್ರೆ ಏನ್ ಮಾಡ್ತಾರೆ? ತನ್ನ ಆಸ್ತಿಯನ್ನ ನಿಮ್ಮ ಹೆಸರಿಗೆ ಬರೀತಾರೆ, ವಿಲ್ಲನ್ನು ಕೂಡ ನಿಮ್ಮ ಹೆಸರು ಬರ್ದಿರ್ತಾರೆ ಅಲ್ವಾ? ನೀವು ಕೆಟ್ಟ ಮಕ್ಕಳಾಗಿದ್ರೆ ನಿಮ್ಮ ಹೆಸರನ್ನ ಬರೀತಾರ? ಇಲ್ಲ. ತಂದೆಯ ಮಾತನ್ನ ಕೇಳಲಿಲ್ಲ ಅಂತಂದ್ರೆ ಆವಾಗ ಮಕ್ಕಳ ಹೆಸರಿಗೆ ಆಸ್ತಿ ಬರೀತಾರ ತಂದೆ? ಇಲ್ಲ ತಾನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಕ್ಯೂಂಕಿ ಯಹ ಭಾಗ್ಯ ಕಿ ರೇಖಾಯೇ ಸ್ವಯಂ ಬಾಪ್ ನೆ ಹರ್ ಏಕ್ ಕೆ ಶ್ರೇಷ್ಠ ಕರ್ಮೋ ಕಿ ಕಲಂ ಸೆ ಖೀಂಚಿ ಹೈ. ಈ ಭಾಗ್ಯದ ರೇಖೆಯನ್ನ ಯಾರು ಎಳೆದಿದ್ದಾರಂತೆ? ಸ್ವಯಂ ಭಗವಂತ. ಯಾವುದರ ಆಧಾರದಲ್ಲಿ? ಕರ್ಮದ ಆಧಾರ. ಕೇವಲ ಕರ್ಮ ಅಲ್ಲ, ಶ್ರೇಷ್ಠ ಕರ್ಮ. ಯಾವುದು ಶ್ರೇಷ್ಠ ಕರ್ಮ? ಶ್ರೇಷ್ಠ ಅಂತಂದ್ರೆ ಏನು? ಉತ್ತಮವಾಗಿರು
ಉತ್ತಮ ಆಗ್ಬೇಕು, ಕಲ್ಯಾಣ ಆಗ್ಬೇಕು, ಒಳ್ಳೇದಾಗ್ಬೇಕು, ಅದರ ಬೆಲೆ ಜಾಸ್ತಿ ಹೆಚ್ಚು ಆಗ್ಬೇಕು ಅಲ್ವಾ? ಈ ಪ್ರಪಂಚದಲ್ಲಿ ನೋಡಿ, ಬಟ್ಟೆ ಕ್ಲೀನ್ ಮಾಡಿದಾಗ ವ್ಯಾಲ್ಯೂ ಜಾಸ್ತಿ ಆಗ್ತದೆ, ಪಾತ್ರೆ ತೊಳೆದಾಗ ವ್ಯಾಲ್ಯೂ ಜಾಸ್ತಿ ಆಗ್ತದೆ ಅಲ್ವಾ? ಹಾಗೇನೆ ಎಷ್ಟು ನೀವು ಭಗವಂತನ ಶಕ್ತಿಯನ್ನ ಬೇರೆಯವರಿಗೆ ಕೊಡ್ತೀರೋ ಅಷ್ಟು ನಿಮ್ಮ ಜೀವನದ ಬೆಲೆನೂ ಕೂಡ ಏನಾಗ್ತದೆ, ಜಾಸ್ತಿ ಆಗತ್ತೆ. ಬೇರೆಯವರ ಬೆಲೆನೂ ಕೂಡ ಏನಾಗುತ್ತೆ, ಜಾಸ್ತಿ ಆಗತ್ತೆ. ಅದರ ಆಧಾರದಲ್ಲಿ ಭಗವಂತ ಏನ್ ಮಾಡ್ತಾರಂತೆ, ಭಾಗ್ಯದ ರೇಖೆ ಅಂತ ನೀವೆಷ್ಟು ಕೆಲಸ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಅಕೌಂಟ್ ಅಲ್ಲಿ ಏನಾಗ್ತಾ ಹೋಗ್ತದೆ, ಜಮಾ ಆಗ್ತಾ ಹೋಗುತ್ತೆ. ಸಂಬಳ, ಕಮಿಷನ್ನು, ಲಾಭ ಏನಿದೆ ಅದು ಜಮಾ ಹಾಕೊಂಡು ಹೋಗ್ತಾ ಇರ್ತದೆ. ಹೀಗೆ ಯಾರು ಅದನ್ನ ಮಾಡಿದಾರೋ ಅದನ್ನೇನ್ ಮಾಡ್ತಾರಂತೆ, ಬಾಬಾ ಬರೀತಾರಂತ. ಅದು ಎಷ್ಟು ಜನ್ಮದವರೆಗೆ ಇರ್ತದೆ, 21 ಆ 21 ಜನ್ಮಕ್ಕೆ ಬರಬೇಕು ಅಂತಂದ್ರೆ ನಾನು ಮಾಡಿರುವಂತ ಸಂಪಾದನೆಯಲ್ಲಿ ಮೊದಲು 63 ಜನ್ಮದ ಸಾಲ ಏನಾಗ್ಬೇಕು, ತೀರ್ಬೇಕು. ಈಗ ಒಂದು ಬ್ಯಾಂಕ್ ಇದೆ ಅಂತ ತಿಳ್ಕೊಳ್ಳಿ. ಬ್ಯಾಂಕ್ನಲ್ಲಿ ನಿಮ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಫಸ್ಟ್ ಓಪನ್ ಮಾಡ್ಬೇಕು, ಹೌದಾ? ಅದೇ ಬ್ಯಾಂಕ್ನಲ್ಲಿ ಸಾಲ ತಗೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. 1ನೇ ತಾರೀಕಿಗೆ ನಿಮ್ಮ ಸಂಬಳ ಅದ್ರಲ್ಲಿ ಜಮಾ ಆದಾಗ ಬ್ಯಾಂಕ್ನವ್ರು ಏನ್ ಮಾಡ್ತಾನೆ, ಕಟ್ ಮಾಡ್ಕೋತಾನೆ. ಫಸ್ಟ್ ನಿಮ್ ಸಾಲ ತಗೊಳ್ತಾನ, ಅವನು ಸಾಲ ಎತ್ಕೊಂಡ್ಬಿಡ್ತಾನ ಅವನು, ಸರಿನಾ? ಅದು EMI ಕಟ್ ಮಾಡಿ ಆದ ಮೇಲೆ ಉಳಿದಿರುವಂತ ಹಣವನ್ನಲ್ಲಿ ಇಟ್ಟಿರ್ತಾನೆ. ಆ ಹಣ ಇದ್ದಾಗ ಮುಂದೆ ನಿಮ್ಗೆ ಆ ತಿಂಗಳಲ್ಲಿ ಏನಾದ್ರು ಒಂದು ಖರ್ಚು ಬಂತು, ಹಬ್ಬ ಹರಿದಿನಗಳು ಬಂತು, ಮದ್ವೆಗಳು ಬಂತು, ಅದು ಬಿಲ್ಡಿಂಗ್ ತಗೊಳ್ಬೇಕು ಅಂತ ಏನೇ ಒಂದು ತಗೊಳ್ಬೇಕಾದ್ರೆ ಆ ಹಣದಿಂದ ನೀವೇನ್ ಮಾಡ್ಬೋದು, ಆ ಸಾಧನವನ್ನ ತಗೊಳ್ಬೋದು. ಆ ಮೂಲಕ ನಿಮ್ಮ ಜೀವನದ ಮಟ್ಟವನ್ನ ಶ್ರೇಷ್ಠ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ನಿಮ್ಮಲ್ಲಿ ಕೇಳಿ, ನಿಮ್ಮಲ್ಲಿ ಶ್ರೇಷ್ಠ ಭಾಗ್ಯದ ರೇಖೆ ಜಾಸ್ತಿ ಇದೆಯೋ ಅಥವಾ ದೌರ್ಭಾಗ್ಯದ ರೇಖೆ ಜಾಸ್ತಿ ಇದೆಯಾ? ದೌರ್ಭಾಗ್ಯದ ರೇಖೆ ಅಂತಂದ್ರೆ ಏನು? ಹಳೆ ಲೆಕ್ಕ. ಸಾಲ ತೀರ್ಲಿಕ್ಕೆ ಮತ್ ಸಾಲ ತೀರ್ಲಿಕ್ಕೆ ಮತ್ ಸಾಲ. ಓಕೆನಾ? ಈ ಸಾಲ ತೀರ್ಲಿಕ್ಕೆ ಆಗಲ್ಲ ಅಂತ ಇನ್ನೊಬ್ಬರ ಹತ್ರ ಸಾಲ ತಗೊಳ್ಳೋದು. ಫಸ್ಟ್ 7% ತಗೊಳ್ಳೋದು, ಅದನ್ನ ತೀರ್ಲಿಕ್ಕೆ ಆಗಲ್ಲ ಅಂತ 8% ತಗೊಳ್ಳೋದು, ಆಮೇಲೆ ತಿಂಗಳ ಬಡ್ಡಿ, ಆಮೇಲೆ ಮೀಟರ್ ಬಡ್ಡಿ ಎಲ್ಲ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ, ಯಾಕೆ ನಾನು ತಗೊಂಡಿಲ್ಲ. ಯಾರು ತಗೊಂಡಿದ್ದಾರೆ ಅವರಿಗೆ ಗೊತ್ತು. ಯಾರ್ದ ಬಡ್ಡಿ ತಗೊಂಡಿರ್ತಾರೋ ಪುನಃ ನಿಮ್ಮ ಮನೆಗೆ ಏನ್ ಮಾಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮ ಹತ್ರ ನಿಮ್ಮ ಬೀರುವಿನಲ್ಲಿ ಸಾಲದ ಪೇಪರ್ಸ್ಗಳಿದ್ದಾವೋ ಅಥವಾ ಫಿಕ್ಸ್ ಡೆಪಾಸಿಟ್, ಶೇರ್ ಮಾರ್ಕೆಟ್ ಅಥವಾ ಬ್ಯಾಂಕ್ ಲಾಕರು, ಬಂಗಾರ, ವಜ್ರ ಇದೆಲ್ಲ ಇದೆಯೋ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಬೇಕಾ? ಆಧ್ಯಾತ್ಮಿಕವಾಗಿ ಸ್ಟಾಕ್ ಆಗಿರ್ಬೇಕು, ಸ್ಥೂಲವಾಗಿರೋ ಸ್ಟಾಕ್ ಆಗ್ಬೇಕು ಆಧ್ಯಾತ್ಮಿಕವಾಗಿ ಅಲ್ವಾ? ಅದಕ್ಕಾಗಿ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ನಾನು ಭಾಗ್ಯದ ರೇಖೆಯನ್ನು ಏನ್ ಮಾಡ್ತಿದ್ದೇನೆ, ಬರ್ಕೊಳ್ತಾ ಇದ್ದಾನೆ. ಭಾಗ್ಯದ ರೇಖೆ ಬರ್ಕೊಂಡಿದ್ರೆ ಖಂಡಿತವಾಗ್ಲೂ ಆ ದಿನ ನಿಮ್ಮ ಮನಸ್ಸು ಏನಾಗಿರ್ತದೆ, ಖುಷಿಯಾಗಿರ್ತದೆ, ನೆಮ್ಮದಿಯಿಂದ ಇರ್ತದೆ, ಶಾಂತಿ ಇರುತ್ತೆ. ಯಾಕಂದ್ರೆ ಆ ದಿನದಲ್ಲಿ ನಿಮ್ಮ ಅಕೌಂಟಲ್ಲಿ ಜಮಾ ಆಗಿದೆ. ಒಂದು ವೇಳೆ ಆ ದಿನ ಲಾಸ್ ಆಗಿದ್ದಿದ್ರೆ ಖುಷಿ. ಇಲ್ಲಿ ತಟ್ಕೊಳ್ತೀವಿ, ಕೈ ತಗೊಂಡು ಇಲ್ಲಿ ತಟ್ಕೊಳ್ತೀವಿ. ಯಾಕೆ? ಬರನೇ ಇಷ್ಟು ಇಲ್ಲಿದೆ ತಾನೆ ಆತ್ಮ. ಇವತ್ತು ನೀನ್ ಏನಪ್ಪಾ ಮಾಡಿದೆ ಅಂತ ಅದಕ್ಕೆ ಶಿಕ್ಷೆ ಕೊಡ್ತೀವಿ. ನೀನ್ ತಪ್ಪು ಮಾಡಿದ್ಯಾ, ಗಲ್ಲ ಕೊಡ್ಕೊಳ್ಳೋದಿಲ್ಲ, ಇಲ್ಲಿ ಹೊಡ್ಕೊಳ್ತೀವಿ ತಾನೆ. ನೀನ್ ಇವತ್ತು ಸರಿ ಮಾಡಿಲ್ಲ, ನಷ್ಟ ಮಾಡಿದೀಯಾ. ಹೇಗೆ ಮಕ್ಕಳಿಗೆ ಅಂಗಡಿ ಕಳಿಸಿದಾಗ ಅವನೇನಾದ್ರು ಲಾಸ್ ಮಾಡ್ಕೊಂಡು ಬಂದೆ, ಕಳ್ತನ ಮಾಡ್ಕೊಂಡು ಅಂದ್ರೆ ನಷ್ಟ ಮಾಡ್ಕೊಂಡು ಬಂದೆ, ತಂದೆ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಅದಕ್ಕೆ ಬೈತಾ ಇರ್ತಾನೆ, ಸಿಟ್ಟು ಮಾಡ್ತಾ ಇರ್ತಾನೆ. ಹಾಗೆ ಏನಪ್ಪ ಇವತ್ತು ಹಣೆ ಬರ, ಇವತ್ತು ಲಾಭನೇ ಇಲ್ಲ, ವ್ಯಾಪಾರನೇ ಇಲ್ಲ, ನಷ್ಟ ಆಗ್ಬಿಟ್ಟಿದೆ. ಅದಕ್ಕಾಗಿ ಅದು ಕರೆಕ್ಟಾಗಿ ಗೊತ್ತಾಗೋದು, ಲಾಭ ನಷ್ಟ ಗೊತ್ತಾಗೋದು ಯಾವಾಗ ನಿಮ್ಗೆ? ಒಂದು ದಿನದಲ್ಲಿ ಲಾಭ ನಷ್ಟ ಗೊತ್ತಾಗೋದು ಯಾವಾಗ? ಯೋಗದಲ್ಲಿ ಕುತ್ಕೊಂಡಾಗ ಟಕ್ ಅಂತ ಯೋಗ ಹತ್ತಾ ಇದೆ ಅಂತ ನೀವು ಎಲ್ಲಿದ್ದೀರಿ? ಲಾಭದಲ್ಲಿದ್ದೀವಿ ಅಂತ. ಇದ್ದೀರಿ. ಯೋಗ ಹತ್ತಾ ಇಲ್ಲ ಅಂತಂದ್ರೆ ಏನರ್ಥ? ನಷ್ಟ ಇದೆ ತುಂಬಾ. ಯಾಕೆ? ಮಧ್ಯದಲ್ಲಿ ಸಾರಗಾರ ಬಂದು 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 ಏನ್ ಮಾಡ್ತಾರೆ, ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ. ಅಣ್ಣರೇ, ದೀಪಾವಳಿ ಹಬ್ಬ 4 ದಿನ ಆಯ್ತು ಬೆಂಗಳೂರಿನಲ್ಲಿ ಪಟಾಕಿನೋ ಪಟಾಕಿ ಅಲ್ವಾ? ನಾವು ಕೂಡ ಬೆಂಗಳೂರಿನಲ್ಲಿ ಇದ್ದಾಗ ದೀಪಾವಳಿ ಟೈಮ್ನಲ್ಲಿ ಸಾಯಂಕಾಲ ಕ್ಲಾಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಪಟಾಕಿ ಅಷ್ಟು ಏನ್ ಮಾಡ್ತಿದ್ರು, ಅದನ್ನು ಉರಿಸ್ತಾ ಇದ್ರೆ. ಈವ್ನಿಂಗ್ ಕ್ಲಾಸ್ ಮಾಡ್ಲಿಕ್ಕೆ ಹೋದಾಗ ಸುಮ್ಮನೆ ಯೋಗ ಮಾಡ್ಕೊಂಡು ಬರೋದಿತ್ತು ಅಷ್ಟೇ. ಓಕೆನಾ? ಹಾಗೆ ನಿಮ್ಗೆ ವಿಘ್ನಗಳು, ಸಮಸ್ಯೆಗಳು, ತೊಂದರೆಗಳು ಬರ್ತಾ ಇದ್ದಾವೆ ಅಂತಂದ್ರೆ ಏನರ್ಥ? ನಮ್ಮಲ್ಲಿ ದೌರ್ಭಾಗ್ಯದಲ್ಲಿ ಇಷ್ಟು ಜಾಸ್ತಿ ಇದೆ. ಯಾರ್ದ್ರ ಜೊತೆ ವ್ಯವಹಾರ ಮಾಡಿದಾಗ ಅವರಿಂದ ಆಶೀರ್ವಾದ ಸಿಗ್ತಾ ಇದೆ, ಪ್ರೀತಿ ಸಿಗ್ತಾ ಇದೆ, ಸ್ನೇಹ ಸಿಗ್ತಾ ಇದೆ, ನನ್ನ ತನದ ಅನುಭವ ಆಗ್ತಾ ಇದೆ ಅಂತ ನಿಮ್ಮ ಏನು ಸ್ಟಾಕ್ ಇದೆ?
ಸೌಭಾಗ್ಯ, ಜಮಾದ ಖಾತೆ ಇದೆ ಅಂತ ಲೆಕ್ಕ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ನಿಮ್ಮ ಮನಸ್ಸನ್ನ, ಜೀವನವನ್ನ ರಾವಣನ ಕೈಯಲ್ಲಿ ಕೊಟ್ಬಿಟ್ಟು ಸೀತೆಯ ಹಾಗೆ ಶ್ರೀಲಂಕಾದಲ್ಲಿ ಇದ್ಬಿಟ್ಟು ಗೊಳೋ ಅಂತ ಹೇಳ್ತೀರೋ, ಅಥವಾ ರಾಮನ ಜೊತೆಗೆ ವನವಾಸದಲ್ಲಿ ಇದ್ರೂ ಕೂಡ ಖುಷಿಯಾಗಿ ಇರ್ತೀರೋ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ನಿಮ್ಗೊಂದು ಪ್ರಶ್ನೆ ಆದ್ಮೇಲೆ ಸರಿಯಾಗಿ ಉತ್ತರ ಕೊಡ್ಬೇಕು. ಪ್ರಶ್ನೆ ಏನು ಅಂದ್ರೆ, ಸೀತೆ ಯಾವಾಗ ಖುಷಿಯಾಗಿದ್ಲು? 3 ಆಪ್ಷನ್. ಎಷ್ಟು ಆಪ್ಷನ್? 3 ಆಪ್ಷನ್. ಯಾಕಂದ್ರೆ ಇವತ್ತು ಕೌನ್ ಬರೇಗ ಕರೋಡ್ಪತಿಲಿ ಆಪ್ಷನ್ ಕೊಡ್ತಲ್ಲ, ಹಾಗೆ ಎಲ್ಲರೂ ಕೂಡ ಆಪ್ಷನ್ ಕೇಳ್ತಿದ್ದಾರೆ. ಅವಾಗ ಇರೋದ್ರ ಒಂದು ಆಯ್ಕೆ ಮಾಡೋದು. ಒಂದನೇದು, ಸೀತೆ ತನ್ನ ಅಪ್ಪನ ಮನೆಯಲ್ಲಿ, ಜನಕ ಮಹಾರಾಜನ ಮನೆಯಲ್ಲಿ ರಾಜಕುಮಾರಿ ಆಗಿದ್ದಾಗ ಖುಷಿಯಾಗಿದ್ಲು. ಎರಡನೇದು, ವನವಾಸಕ್ಕೆ ಹೋದಾಗ ರಾಮ ಲಕ್ಷ್ಮಣನ ಜೊತೆಗೆ ಇದ್ದಾಗ ಖುಷಿಯಾಗಿದ್ಲು. ಮೂರನೇದು, ರಾವಣನ ಹತ್ರ ಇದ್ದಾಗ ಖುಷಿಯಾಗಿದ್ಲು. ಬೇಕಾದ್ರೆ 4ನೇ ಆಪ್ಷನ್ ಕೊಡೋಣ ಅಣ್ಣವ್ರೆ. ಇದರಲ್ಲಿ ಎಲ್ಲಿ ಕರೋಡ್ಪತಿ 4 ಆಪ್ಷನ್ ಕೊಡ್ತಾರೆ. ಸರಿ, 4ನೇ ಆಪ್ಷನ್, ಅವಳು ಲವಕುಶನ ಜೊತೆಗೆ ಅಂದ್ರೆ ಮಕ್ಕಳ ಜೊತೆಗೆ ಇದ್ದಾಗ ಖುಷಿಯಾಗಿದೆ. 4 ಆಪ್ಷನ್. ಉತ್ತರ ಹೇಳಿ. ಇನ್ನೊಂದ್ಸಲ ಹೇಳ್ಬೇಕು ಆಪ್ಷನ್. ಒಂದು, ಜನಕ ಮಹಾರಾಜನ ಮನೆಯಲ್ಲಿ ಮದುವೆ ಆಗುವವರೆಗೆ ಕುಮಾರಿಯಾಗಿ ರಾಜಕುಮಾರಿ ಆಗಿದ್ದಾಗ ಒಂದು. ಓಕೆ. ಎರಡನೇದು, ರಾಮ ಲಕ್ಷ್ಮಣರ ಜೊತೆಗೆ ವನವಾಸಕ್ಕೆ ಹೋಗಿ, 2ನೇ ಆಪ್ಷನ್. ಮೂರನೇದು, ರಾವಣನ ಜೊತೆಲಿ ಇರುವಂಥದ್ದು. ಓಕೆ. 4ನೇದು, ಲವಕುಶರ ಜೊತೆಗೆ ಇರುವಂಥದ್ದು. ಈ 4 ಹಂತದಲ್ಲಿ ಸೀತೆ ಖುಷಿಯಾಗಿದ್ದಿದ್ದು ಯಾವಾಗ? ಕುಮಾರಿ ಆಗಿದ್ದಾಗ. ಹೇಳಿ. ರಾಮನ ಜೊತೆ ಕಾಡಿಗೆ ಹೋದಾಗ. ಮತ್ತೆ ನನ್ನ ಪತಿಯ ಜೊತೆ ಇದ್ದಾಗ. ಪತಿ ಜೊತೆಗೆ ಎಲ್ಲಿದ್ದಾರೆ? ಅದಿಲ್ಲ, ಆಪ್ಷನ್ ಇಲ್ಲ. ಪತಿ ಜೊತೆಗೆ ಅದು ಯಾವಾಗ ಇದ್ದಿದ್ದು? ವನವಾಸ ಸಮಯದಲ್ಲಿ. ವನವಾಸದಲ್ಲಿ. ಕಾರಣ, ವನವಾಸದಿಂದ ಮೈ ಮೇಲೆ ಬಂಗಾರನೇ ಇಲ್ಲ, ಊಟ ತಿಂಡಿ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ರಾಮ ಇದ್ನಲ್ಲ, ಅದೇ ಎಲ್ಲ ಆಗಿತ್ತು ಅವ್ರಿಗೆ. ಅದೇ ಯಾವಾಗ? ಪತಿಯ ಪತಿ ಪ್ರೀತಿ ಜೊತೆ ವನವಾಸದಲ್ಲಿದ್ದಾಗ. ವನವಾಸದಲ್ಲಿದ್ದಾಗ ಅಲ್ವಾ? ಪತಿ ಜೊತೆ. ಹಾಗಿದ್ರೆ ಸೀತೆ ಯಾವಾಗ ಖುಷಿಯಾಗಿದ್ಲು? ವನವಾಸದಲ್ಲಿ ಇದ್ದಾಗ. ಜನಕ ಮಹಾರಾಜನ ಜೊತೆಗೆ ಇದ್ದಾಗಿರ್ಲಿಲ್ಲ. ರಾಜಕುಮಾರಿ ಆದಾಗೆಲ್ಲ ಐಶ್ವರ್ಯಗಳೆಲ್ಲ ಇತ್ತು ಅಲ್ಲ, ಅವಾಗ ಖುಷಿಯಾಗಿರ್ಲಿಲ್ಲ. ಇಲ್ಲ, ರಾಮನಿಗಿಂತ ಯಾವುದೂ ಇಲ್ಲ ಅವ್ರಿಗೆ. ಕಂಪ್ಯಾರಿಸನ್ ಮಾಡಿದಾಗ ಅಲ್ಲಿ ಖುಷಿಯಾಗಿದ್ರು ಕೂಡ ರಾಮ ಮತ್ತು ಲಕ್ಷ್ಮಣನ ಜೊತೆಲಿ ಇದ್ದಾಗ ಏನು ಖುಷಿ ಇತ್ತು ಅದು ಎಲ್ಲಿರ್ಲಿಲ್ಲ? ಅರಮನೆಯಲ್ಲಿ ಇರ್ಲಿಲ್ಲ. ಜನಕ ಮಹಾರಾಜನ ಮನೇಲಿ ಇರ್ಲಿಲ್ಲ. ಇರ್ಲಿಲ್ಲ. ಬಂಗಾರದ ಜಿಂಕೆ ಬೇಕು ಅಂತ ಬಿಟ್ಟು ರಾವಣ ಹತ್ರ ಹೋದಾಗ ಅವನು ಬಂಗಾರದ ಬೇಕಾದಷ್ಟು ಕೊಡ್ತೇನೆ ಅಂತಂದ, ಅಲ್ಲೂ ಕೂಡ ಅವಳಿಗೆ ಖುಷಿ ಇರ್ಲಿಲ್ಲ. ಲವಕುಶ ಇದ್ರೂನು ಕೂಡ, ಮಕ್ಕಳಿದ್ರು ಕೂಡ ಖುಷಿ ಇರ್ಲಿಲ್ಲ. ಇದ್ದಿದ್ದು ಯಾವಾಗ? ರಾಮನ ಜೊತೆ. ರಾಮನ ಜೊತೆಗಿದ್ದಾಗ. ಹೌದಾ? ಇದು ಯಾರ ಕತೆ ಆಗಿದ್ರೆ? ಸೀತೆ. ನಮ್ದೇ. ಸೀತೆಯರು ನಾವೇ. ಬಾಬರ್ ಜೊತೆ ಇದ್ದೀವಲ್ಲ. ಹಣ, ಐಶ್ವರ್ಯ, ಅಂತಸ್ತು, ಬಂಗಾರ, ಮೇಕಪ್ ಇದ್ದಾಗ ಇದು ಖುಷಿ ಇರೋದಿಲ್ಲ. ಖುಷಿ ಇರೋದು ಯಾವಾಗ? ಜೊತೆಯಲ್ಲಿ ರಾಮ ಇರಬೇಕು, ಲಕ್ಷ್ಯ ಇರಬೇಕು, ಲಕ್ಷಣ ಇರಬೇಕು. ಏನಿರ್ಬೇಕು? ಲಕ್ಷ್ಯ ಇರ್ಬೇಕು. ರಾಮ ಬಾಬಾ ಜೊತೆಲಿ ಇರ್ಬೇಕು. ಏನಾಗ್ಬೇಕು ಅಂತ ಲಕ್ಷ್ಯ, ಅದಕ್ಕೆ ತಕ್ಕಾಗಿ ಲಕ್ಷಣ. ಅವಾಗ ಮನಸ್ಸಿನಲ್ಲಿ ಕಳಿಸ್ಬೇಕು ವನವಾಸ. ಅಂದ್ರೆ ಇಂದ್ರಿಯ ಸುಖದ ಕಡೆಗೆ ನಮ್ಗೆ ಯಾವುದೇ ಆಸಕ್ತಿ ಇಲ್ಲ. ತಪಸ್ಸನ್ನ ಮಾಡುವಂತ ಮನಸ್ಸನ್ನ ವನವಾಸ ಕಳಿಸುವಂತ. ಆ ಮನಸ್ಸನ್ನು ವನವಾಸ ಕಳಿಸಿದಾಗ ಮಧ್ಯೆ ಏನಾಗ್ತದೆ? ಸಮಸ್ಯೆಗಳು ಮಾಯೆ ರಾವಣ ಬಂಗಾರದ ಜಿಂಕೆ ರೂಪದಲ್ಲಿ ಏನ್ ಮಾಡ್ಬಿಡ್ತಾನೆ? ಬಂದ್ಬಿಡ್ತಾನೆ. ಯಾವ ರೀತಿ? ಮಗ ಹುಟ್ಟಿದಾನೆ ಅಣ್ಣವ್ರೇ, ಮಗ ಹುಟ್ಟಿದಾನಣ್ಣವ್ರೇ, ಮದ್ವೆ ಇದೆ, ಇದೆಲ್ಲ ಏನು? ಬಂಗಾರದ ಜಿಂಕೆ. ಬಂಗಾರದ ಜಿಂಕೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಲ್ವಾ? ಆಮೇಲೆ ಸಿಕ್ಕಾಕೊಂಬಿದ್ರೊಳಗಡೆ ಬಂದು ಅಯ್ಯೋ ಯಾಕೇನು ಇಷ್ಟೆಲ್ಲ ದೊಡ್ಡದು ಮಾಡ್ದು, ಮೊಮ್ಮಗ ಮಾತೇ ಆಡ್ಸೋದಿಲ್ಲ, ಮಗ ಫೋನೇ ಮಾಡೋದಿಲ್ಲ. ಆಮೇಲೆ ಗೊತ್ತಾಗ್ತದೆ ಏನಂತ, ನನ್ನ ಬಂಗಾರದ ಜಿಂಕೆ ಓಡಿದ್ದಲ್ಲ, ಅದು ರಾವಣನ ನನ್ನ ಮೋಸ ಮಾಡಿತ್ತು. ಅವಾಗ ಮೊದಲಲ್ಲಿ ಕೂತ್ಕೊಂಡು ಗೊಳೋ ಅಂತ ಏನ್ ಮಾಡೋದು? ಅಳೋದು. ಅಷ್ಟೆಲ್ಲ ಮಾಡ್ಬಿಟ್ಟು ನಿಮ್ಮ ಅಪ್ಪನ ಹತ್ರ ಹೋದಾಗ ಅವನೇನ್ ಹೇಳ್ತಾನೆ, ನಾನಾವಾಗ ಕರೆದಾಗ ನನ್ ಜೊತೆ ಬಂದಿಲ್ಲ ತಾನೆ, ನಿನ್ಗೆ ವಾರ್ನಿಂಗ್ ಕೊಟ್ಟಿದ್ದೆ ತಾನೆ, ಅದು ಮಾಯೆ, ಹೋಗ್ಬೇಡ ಅಂತ ಹೇಳಿದ ಮೇಲೂ ಕೂಡ ನೀನು ಅಲ್ಲಿ ಹೋಗಿರೋದಕ್ಕೆ ನೀನು ನನ್ನ ಮನೆಯಲ್ಲಿ ಇರಬೇಡ ಅಂತ ಟಕ್ ಅಂತ ಸೀತೆ ಏನೇನ್ ಮಾಡ್ಬಿಡ್ತಾನೆ, ಮನೆಯಿಂದ ಹೊರಗಡೆಗೆ ಬಿಡ್ತಾನೆ. ಯಾರ ಜೊತೆಗಿರು ನೀನು? ರಾವಣನ ಜೊತೆ. ಲವಕುಶನ್ ಜೊತೆಗಿರೋ, ನನ್ ಜೊತೆಗೆ ಏನ್ ಮಾಡ್ಬೇಡ, ಇರ್ಬೇಡ. ನಾನು ಬೇಡ ಅಂತ ಹೇಳಿದ್ರು ಕೂಡ ಬಂಗಾರ ಜಿಂಕೆ ಇದ್ದು ಹೊಡ್ತಿತ್ತಾನೆ,
ಅದಕ್ಕಾಗಿ ನಿನ್ನ ಬಂಧನ ಮುಗಿಸಿದ್ದೇನೆ, ನೀನು ಲೌಕಿಕದಲ್ಲಿ ನಿಮ್ಮ ಮಕ್ಕಳ ಜೊತೆಗಿರು, ನಾನು ನಿನ್ನ ಜೊತೆಗೆ ಏನ್ ಮಾಡೋದಿಲ್ಲ. ಇರೋದಿಲ್ಲ. ಈಗ ಈ 4 ಆಯ್ಕೆ ನಿಮ್ಗೆ ಈ ಸಂಗಮ ಯುಗದಲ್ಲಿ ಈ ಜೀವನದಲ್ಲಿ ಇದೆ. ಆಯ್ಕೆ ಯಾರಿಗೆ ಬಿಟ್ಟಿದ್ದು? ನಮಗೆ ಬಿಟ್ಟು ನಮ್ಗೆ ಅಲ್ವಾ? ಇಂದ್ರಿಯ ಸುಖ ಅಟೆಂಡ್ ಮಾಡ್ಕೊಂಡ್ಬಿಟ್ಟು ಮದ್ವೆ ಮುಂಜಿ ಎಂಗೇಜ್ಮೆಂಟ್ ಅಂತ ತಿರುಗುವಂತ ಅವಕಾಶನೂ ಕೂಡ ಇದೆ. ಮತ್ತೆ ವನವಾಸ ಅಂದ್ರೆ ಶಾರೀರಿಕವಾದ ಇಂದ್ರಿಯ ಸುಖ ಇಲ್ದೇನೆ ಸಾಧನೆ ಮಾಡುವಂತ ಚಾನ್ಸು ಕೂಡ ಇದೆ. ರಾವಣ ಜೊತೆ ಇರುವಂತ ಅವಕಾಶನೂ ಇದೆ. ಶರೀರಧಾರಿ ಮಕ್ಕಳು ಮೊಮ್ಮಕ್ಕಳ ಜೊತೆಗಿರುವಂತ ಅವಕಾಶನೂ ಇದೆ. ಆಯ್ಕೆ ನಮಗೆ ನಮ್ಗೆ. ಬಿಟ್ಟು ಇದರ ಆಧಾರದ ಮೇಲೆ ಭಾಗ್ಯದ ರೇಖೆ बरतने। ऐसा श्रेष्ठ भाग्य जो अविनाशी है सिर्फ इस जन्म के लिए नहीं है, लेकिन अनेक जन्मों की अविनाशी भाग्य रेखाएं हैं। ಈ ಶ್ರೇಷ್ಠ ಭಾಗ್ಯ ಅವಿನಾಶಿ ಅಂತ ಹೇಳ್ತಿದ್ದಾರೆ ಬಾಬಾ. ಇದು ಕೇವಲ ಈ ಒಂದು ಜನ್ಮಕ್ಕೋಸ್ಕರ ಅಲ್ಲ, ಮುಂದಿನ ಅನೇಕ ಜನ್ಮಕ್ಕೋಸ್ಕರ ಏನಾಗ್ತದೆ, ಅವಿನಾಶಿ ಭಾಗ್ಯದ ರೇಖೆಗಳನ್ನ ಬಾಬಾ ಬರ್ದಿದ್ದಾರೆ. ನಮ್ಮಪ್ಪ ತುಂಬಾ ಬುದ್ಧಿವಂತ. ಅನೇಕ ಜನ್ಮ ಅಂತ ಯಾಕೆ ಹೇಳಿದ್ರು? 21 ಜನ್ಮ ಅಂತ ಯಾಕೆ ಹೇಳಿಲ್ಲ? ಯಾಕೆಂದ್ರೆ 63 ಜನ್ಮದ್ದು ಹಳೆ ಬಾಕಿ ಇರ್ತದೆ. ಅಲ್ಲ ಇವಾಗ ನಮ್ಗೆ ಬಾಬಾನ ಸುಖ ಸಿಗೋದು 21 ಜನ್ಮಕ್ಕೆ ತಾನೆ. ಹೌದು. ಎಕ್ಸಾಕ್ಟ್ ಆಗಿ 21 ಜನ್ಮ ಅಂತ ಬರೀಬೋದಿತ್ತಲ್ಲ, ಹೇಳ್ಬೋದಿತ್ತಲ್ಲ. ಅನೇಕ ಜನ್ಮ ಅಂತ ಯಾಕೆ ಯೂಸ್ ಮಾಡಿದ್ರು ಬಾಬಾ ಶಬ್ದವನ್ನ? ಬಾಬಾ ಮುರಳಿನ ಒಂದೊಂದು ಶಬ್ದ ಉಪಯೋಗ ಮಾಡ್ತಾರಲ್ಲ, ಅದ್ರ ಹಿಂದ್ಗಡೆಗೆ ತುಂಬಾ ರಹಸ್ಯ ಇರ್ತದೆ. ಏನಿರ್ತದೆ? ರಹಸ್ಯ. ಅದು ಸಾಧಾರಣ ಮಾತಲ್ಲ. ಅದ್ರ ಹಿಂದ್ಗಡೆ ಏನೋ ಒಂದು ಉದ್ದೇಶ ಇರ್ತದೆ, ಕಾರಣ ಇರ್ತದೆ. ಜ್ಞಾನ ಅವಿನಾಶಿ. ಹಾ, ಅವಿನಾಶಿ ಜ್ಞಾನ ಇದು. ಜ್ಞಾನ ಅವಿನಾಶಿ ಅಣ್ಣವ್ರೆ. ಸರಿ, ಬಾಬಾ ಏನ್ ಹೇಳ್ತಾರೆ? ಅನೇಕ ಜನ್ಮದವರೆಗೆ ನಿಮ್ಗೆ ಅವಿನಾಶಿ ಭಾಗ್ಯವನ್ನ ನಾನು ಬರೀತೇನೆ ಅಂತ ಹೇಳಿದ. ಆ ಅನೇಕ ಅಂದ್ರೆ ಎಷ್ಟು ಜನ್ಮ ಅದು? 84 ಜನ್ಮಕ್ಕೆ. ಹಾ, 84 ಅನೇಕ ಅಂದ್ರೆ ಅವ್ರವ್ರ ಏನೇನ್ ಭಾಗ್ಯ ಅವ್ರವ್ರು ಬರ್ಕೊಂತಾರೆ, ಎಷ್ಟು ಪುರುಷಾರ್ಥ ಮಾಡ್ತಾರೋ ಅದ್ರ ಮೇಲೆ ಅವರು ಅದ್ರ ಆಧಾರ ಅಲ್ವಾ? ನೋಡಿ, ಕೇವಲ 21 ಜನ್ಮ ಅಲ್ಲ, ಈ 84ನೇ ಜನ್ಮದಲ್ಲೂ ಕೂಡ ನಾವು ಇಷ್ಟು ಶ್ರೀಮಂತರಾಗಿದ್ದೇವೋ ಇಲ್ವೋ? ಇದೀವಿ, ಇದೀವಿ. ಇದೀವಿ. 3 ಹೊತ್ತಿನ ಊಟ ಇದೆ ತಾನೆ, ಇದೆ. ಇರ್ಲಿಕ್ಕೆ ಒಂದು ಮನೆ ಇದೆ ತಾನೆ, ಇದೆ. ಒಂದು ಕುಟುಂಬ ಅಂತ ಇದೆ ತಾನೆ. ಇದೆ. ಪ್ರಪಂಚದಲ್ಲೂ ಕೂಡ ಊಟ ತಿಂಡಿ ಇಲ್ದಿರೋರು, ಕಾಯಿಲೆ ಇರೋರು, ಹಣಕಾಸಿನ ಸಮಸ್ಯೆರು ಬೇಕಾದಷ್ಟು ಜನರನ್ನ ನಾವು ನೋಡ್ತಿದೀವಲ್ವಾ? ನೋಡ್ತೀವಿ. ಹೌದು. ಸುಖದ ಸುಪ್ಪತ್ತಿಗೆ ಇಲ್ದಿದ್ರು, ಕೊಪ್ಪರಿಗೆ ಹೊನ್ನಿಲ್ದಿದ್ರು ಕೂಡ ಶರೀರ ನಿರ್ವಹಣೆ ಮಾಡ್ಲಿಕ್ಕೆ ಏನ್ ಬೇಕೋ ಅದು ಪಂಚತತ್ವದಿಂದನೂ ಸಿಗ್ತಾ ಇದೆ ನಿಮ್ಗೆ, ಪ್ರಪಂಚದಿಂದ ಸಿಗ್ತಾ ಇದೆ. ಇದಕ್ಕೆ ಆಧಾರ ಯಾವುದು? ಅನೇಕ ಜನ್ಮ ನಾವು ಸಂಗಮ. ಪುರುಷಾರ್ಥ ಮಾಡಿದ್ದೀವಲ್ಲ. ಸಂಗಮ ಯುಗದಲ್ಲಿ ನೀವು ಈಶ್ವರನಿಗೆ ಕೊಟ್ಟಿರುವಂತ ಸಂಯೋಗದ ಆಧಾರದಲ್ಲಿ ಕೊನೆಯ ಜನ್ಮದಲ್ಲೂ ಕೂಡ ನಾವು ಇಷ್ಟೇನಾಗಿದ್ದೀವಿ, ಶ್ರೀಮಂತರಾಗಿದ್ದೀವಿ ಅಂತಂದ್ರೆ, ಇದ್ರ ಮೊದಲಿನ ಜನ್ಮ ನಮ್ದು ಏನಾಗಿತ್ತು? ಇನ್ನು ಶ್ರೀಮಂತರಾಗಿದ್ದು. ಆತ್ಮಿಕವಾಗಿ ನೋಡಿದಾಗ್ಲೂ ಇವತ್ತು ಕೂಡ ನಮ್ಮಲ್ಲಿ ಒಳ್ಳೊಳ್ಳೆ ಗುಣಗಳಿದ್ದಾವೆ ಅಲ್ವಾ? ಹೌದು. ಹೌದು. ಅಂದ್ಮೇಲೆ ಇದಕ್ಕಿಂತ ನಾವು ಕೆಳಗಡೆ ಹೋಗಿಲ್ಲ, ನಾವು ರಿಟರ್ನ್ ಜರ್ನಿ ಸ್ಟಾರ್ಟ್ ಆಗಿದೆ ಅಂದ್ಮೇಲೆ ಅದಕ್ಕೆ ಬರ್ತದೆ ಅನೇಕ ಜನ್ಮ. ಕೇವಲ ಅದು 21 ಜನ್ಮಕ್ಕೆ ನಿಲ್ಲಿಸ್ಬಿಡ್ಬೇಡಿ. ಎಲ್ಲಿವರೆಗೆ ಬರ್ತದೆ? ಅನೇಕ ಅನೇಕ ಜನ್ಮ. ಅನೇಕ ಜನ್ಮ ಅಂತಂದ್ರೆ 84 ಜನ್ಮದವರೆಗೂ ಕೂಡ ಏನಾಗ್ತದೆ? ಆ ಪ್ರಾಪ್ತಿ ನಿಮಗೆ ಬರ್ತದೆ. ಸಿಗುತ್ತೆ. ಅದು ಲೌಕಿಕದಲ್ಲಿ ಸಂಪಾದನೆ ಮಾಡಿದ್ದು 1 ಜನ್ಮ ಅಥವಾ 2 ಜನ್ಮಕ್ಕೆ ಬರಬಹುದು. ಇವತ್ತು ನಮ್ಮ ಬಿಲ್ಡಿಂಗು, ಬಂಗಾರ, ಬಟ್ಟೆ 1 ಜನ್ಮ ಅಥವಾ 2 ಜನ್ಮ. ಮುಂದಿನ ಜನ್ಮದಲ್ಲಿ ಬರಬಹುದು. ಇವಾಗ ಮಾಡಿರುವಂತ ಒಂದು ಶಿಕ್ಷಣ, ಯಾರಿಗೂ ಫ್ರೀ ಎಜುಕೇಶನ್ ಕೊಟ್ಟಿದ್ದೀರಾ, ಮುಂದಿನ ಸಲ ಒಳ್ಳೆ ಎಜುಕೇಶನ್ ಸಿಗ್ತದೆ. ಯಾರಿಗೂ ದಾನ ಮಾಡಿದಿರೋ ಶ್ರೀಮಂತರ ಮನೆಯಲ್ಲಿ ಜನ್ಮ ಪಡ್ಕೊಳ್ತೀವಿ ಅಲ್ವಾ? ಆದರೆ ಇಲ್ಲಿ ಬಾಬಾ ಕೊಡುವಂತದ್ದು ಏನಾಗ್ತದೆ? ಅನೇಕ ಜನ್ಮದವರೆಗೆ ಸಿಗ್ತದೆ. ಅದರ ಆಧಾರ ಭಗವಂತನಿಗೆ ಸಂಯೋಗ. ಈಗ ನೀವು ಎಷ್ಟು ಸಂಪಾದನೆ ಮಾಡಿದಿರೋ ಅದರ ಆಧಾರ. ಎಲ್ಲರಿಗೂ 84 ಜನ್ಮದ ಏನಾಗೋದಿಲ್ಲ, ಸಿಗೋದಿಲ್ಲ. ಸಿಗೋದಿಲ್ಲ. ಹೌದು. ಯಾರು ತುಂಬಾ ಸಂಪಾದನೆ ಮಾಡಿರ್ತಾರೋ ಅವ್ರು 84 ಜನ್ಮದವರೆಗೂ ಇರ್ತಾರೆ. ಕೆಲವರಿಗೆ 83, 82 ಅಂದ್ರೆ ಅವ್ರು ಶರೀರ ಬಿಟ್ಬಿಡ್ತಾರಂತಲ್ಲ, ಅಷ್ಟವರಿಗೆ ದುಃಖ ಬರ್ತದೆ. ತುಂಬಾ ಬಡತನದಲ್ಲಿ ಇರ್ಬೇಕಾಗ್ತದೆ. ಬೇರೆ ಬೇರೆ ಮನೆ ಹೋಗ್ಬಿಟ್ಟು ಮನೆ ಕೆಲಸವನ್ನ ಮಾಡಬೇಕಾಗ್ತದೆ. ಅದು ಯಾಕೆ ಬಂತು? ಸಂಪಾದನೆ ಮಾಡ್ಬೇಕು. ಸಂಪಾದನೆ ಮಾಡುವಾಗ ಸೀರಿಯಸ್ ಆಗಿ ಮಾಡ್ಲಿ. ಮಾಡಿಲ್ಲ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ಸೀರಿಯಸ್ ಆಗಿ ಓದಿದ್ರೆ ಒಳ್ಳೆ ಪೋಸ್ಟ್ ಸಿಗತ್ತೆ ಅಲ್ವಾ? ಹೌದು. ಅಲ್ಲಿ ಹುಡುಗಾಟಿಕೆ ಮಾಡಿದ್ರೆ ಏನಾಗ್ತದೆ? ಫೇಲ್ ಆಗುತ್ತೆ. ಸಿಗಲ್ಲ. SSLC ಫೇಲ್ ಆಗಿದ್ದೀರಾ, ನೀವು IPS ಅಧಿಕಾರಿ ಆಗ್ಬೇಕು ಅಂತ ಆಗತ್ತಾ? ಆಗಲ್ಲ. ಆಗೋದಿಲ್ಲ. ಲಕ್ಷಾಂತರ ಗಟ್ಟಲೆ ಸಂಬಳ ಬೇಕು ಅಂತ ಸಿಗ್ತದೆ? ಇಲ್ವಲ್ಲ. SSLC ಫೇಲ್ ಆದ್ರೆ ಏನ್ ಮಾಡ್ಬೇಕು? ಕಸ ಮುಸ್ರೆ ತೊಳಿಬೇಕು. ಹೋಟ್ಲಲ್ಲಿ ಪಾತ್ರೆ ತೊಳಿಲಿಕ್ಕೆ ಹೋಗ್ಬೇಕು
ಅಲ್ವಾ? ಸಪ್ಲೈಯರ್ ಆಗ್ಬಿಟ್ಟು ಹೋಗ್ಬೇಕಾಗ್ತದೆ. ಹೌದು ತಾನೆ? ಅದಕ್ಕೆ ಈಗ ಏನ್ ಮಾಡ್ಬೇಕಾದ್ರೆ ಚೆನ್ನಾಗಿ ಓದ್ಲೂಬೇಕು, ಸಂಪಾದನೆ ಮಾಡಬೇಕು. ಅದರ ಆಧಾರದ ಮೇಲೆ ಬಾಬಾ ಏನ್ ಮಾಡ್ತಾರೆ, ಅವಿನಾಶಿ ಭಾಗ್ಯವನ್ನು ನಿಮ್ಗೆ ಕೊಡ್ತಾರೆ. ಕೊಡ್ತಾರೆ. ಅದನ್ನು ಯಾವ ಕಳ್ಳರು, ಯಾವ ಗೌರ್ಮೆಂಟ್ನವರು ನಿಮ್ಮ ಹತ್ರ ಕಿತ್ಕೊಳ್ಳಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ. ಇಲ್ಲ. ಆಗದೆ ಅದು ನಿಮ್ಮ ಜೊತೆಯಲ್ಲೇ ಇರುತ್ತೆ. ಇರುತ್ತೆ. ಅವಿನಾಶಿ ಬಾಪ ಹೇ ಅವ್ರ ಅವಿನಾಶಿ ಭಾಗ್ಯ ಕಿ ರೇಖಾಯೇ ಹೇ. ಅವಿನಾಶಿ ತಂದೆನೂ ಕೂಡ ಇದ್ದಾರೆ ಮತ್ತು ಅವಿನಾಶಿ ಆಗಿರುವಂತ ಭಾಗ್ಯದ ರೇಖೆಯನ್ನು ಕೂಡ ಎಳೆದಿದ್ದಾರೆ. ಎಲ್ಲೆಲ್ಲಿ ಎಳೆದಿದ್ದಾರೆ ಅಂತ ಅವಿನಾಶಿ ಭಾಗ್ಯದ ರೇಖೆಯನ್ನ? ಆತ್ಮನಲ್ಲಿ, ಕಣ್ಣಿನಲ್ಲಿ, ಬಾಯಲ್ಲಿ, ಮುಖದಲ್ಲಿ, ಹೃದಯದಲ್ಲಿ, ಕೈಯಲ್ಲಿ, ಕಾಲಲ್ಲಿ, ಎಲ್ಲ ಕಡೆಗೆ ಏನ್ ಮಾಡ್ಬಿಟ್ಟಿದ್ದಾರೆ ಹಾಕಿದ್ದಾರೆ. ಎಳ್ದಿದ್ದಾರೆ. ಅಲ್ವಾ? ನಾಗನಾಥ್ ನಕ್ಕೋರೆ, ಹೇಳಿ. ಮದ್ವೆ ಹೆಣ್ಮಕ್ಳನ್ನ ರೆಡಿ ಮಾಡ್ಬೇಕು ಅಂದ್ರೆ ಎಲ್ಲಾ ಕಡೆಗೆ ಶೃಂಗಾರ ಮಾಡ್ತಿರ್ತಾನೆ ನೀವು. ಹೌದು. ಮುಖದಲ್ಲಿ ಅಣ್ಣ ಎಲ್ಲ ಕಡೆ ಮಾಡಲ್ಲ. ಹೌದಾ? ಕೈಗೆ ಇದು ಹಾಕೋದಿಲ್ವಾ, ಮೆಹಂದಿ? ಇಲ್ಲಿಂದ ಇಲ್ಲಿವರೆಗೆ ಡಿಸೈನ್ ಹಾಕಿರ್ತೀರಿ, ಆಗ್ತೀವಣ್ಣ, ಎಲ್ಲಾ ಹಾ, ಕಡೆನೂ ಅಲಂಕಾರ ಮಾಡಿರ್ತೀವಿ. ಹಾಕೋದಿಲ್ಲ. ಇದಕ್ಕೆ ಒಂದು ಹೇರ್ ಡೈ ಹಾಕೊಂಡ್ಬಿಟ್ಟು ಅದನ್ನ ಜಡೆಯನ್ನ ಚೆನ್ನಾಗಿ ಶೃಂಗಾರ ಮಾಡಿ ಅದಕ್ಕೆ ಹೂವಿಂದ ಇದನ್ನ ಹಾಕ್ತಿರಿ. ಹೌದು. ಕಾಲಿಗೂ ಬಣ್ಣದ್ದೆಲ್ಲ ಹಾಕೋದಿಲ್ಲ, ಹಾಕ್ತಿರಾ ಹಾಕಲ್ವಾ? ಇಡೀ ಮೆಹಂದಿ ಶರೀರ ಇರುತ್ತೆ. ಆ ಇರುತ್ತಣ್ಣ. ಮತ್ತೆ ಮತ್ತೆ ಬರೀ ಮುಖಕ್ಕೆ ಮಾತ್ರ ಅಂತಂದ್ರೆ, ಅದೇ ಕಾಣದ ಮುಖನೇ. ಮುಖಕ್ಕೆ ಕಂಡು ಕೂಡ ಅಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಹಿಂದೆ ಮುಂದೆ ಎಲ್ಲ ಮಾಡ್ತಾರಲ್ಲ, ಕಾಲಿಂದ ಹಿಡಿದು ಮೇಲ್ಗಡೆವರೆಗೆ ಮಾಡ್ತಾ ಇರ್ತಾನೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾನೆ, ನಿಮಗೂ ಕೂಡ ಬೇರೆ ಬೇರೆ ಸಾಧನಗಳ ಮೂಲಕ ನಾನು ಭಾಗ್ಯದ ರೇಖೆನ ಏನ್ ಮಾಡ್ಬಿಡ್ತೇನೆ. ಕೊಡ್ತೇನೆ. ಹೇಳ್ತೀನಿ. ಮದ್ವೆ ಹೆಣ್ಣಿಗೆ ಮಾತ್ರ ಹಂಗ್ ಶೃಂಗಾರ ಮಾಡ್ತಾರೆ, ಓಕೆನಾ? ಇವತ್ತಿನ ದಿನದಲ್ಲಿ ಏನಾಗಿದೆ ಗೊತ್ತಾ ಮಜಾ? ಮೊದ್ಲಾಗಿದ್ದು ಯಾರ್ದಾರು ಮನೆ ಮದ್ವೆ ಮನೆ ಇದ್ರೆ ಜನ ಹೋಗ್ಬಿಟ್ಟು ಅವ್ರ ಮೇಲೆ ಪಾತ್ರೆ ತೊಳೆಯೋದು, ಅಡಿಗೆ ಬಡಿಸೋದು, ಊಟ ಮಾಡೋದೆಲ್ಲ ಮಾಡ್ತಿದ್ರು, ಸರಿನಾ? ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಮದ್ವೆ ಮನೆಗೆ ಹೋದ್ರೆ ಮೇಕಪ್ ಮಾಡೋದು ಕರ್ಕೊಂಡ್ ಬಂದ್ಬಿಟ್ಟು ಎಲ್ಲರ ಕೈಯಲ್ಲಿ ಮೆಹಂದಿ ಹಾಕೊಂಡ್ಬಿಡೋದು, ಸರಿನಾ? ಜೆಂಟ್ಸ್ ಏನ್ ಮಾಡೋದು, ಮದ್ವೆ ಮನೇಲಿ ಎಲ್ಲ ಏನ್ ಮಾಡ್ಕೊಳ್ಳೋದು, ಏರ್ ಕಲರ್. ಟೋಪಿ ಏನ್ ಟೋಪಿ, ಹೇಳ್ತಾರೆ ಅದಕ್ಕೆ, ಏನ್ ಹೇಳ್ತಾರೆ, ಟೋಪಿ ಹೇಳೋದಿಲ್ಲ ಅದಕ್ಕೆ, ಪೇಟ ಪೇಟ. ಪೇಟ ಹಾಕೊಳ್ಳೋದು, ಸರಿನಾ? ಅಂದ್ರೆ ಶೋ ಆಗಿದೆ, ಸೆಲ್ಫಿ ತಗೊಳ್ಳೋದು. ಅಲ್ಲಿ ಬಂದಂತ ನೆಂಟ್ರಿ ಕೆಳಗಡೆ ಊಟ ತಿಂಡಿ ಬಡಿಸ್ಬೇಕು ಹೇಳುವಂತದ್ದಿಲ್ಲ. ಏನ್ ಮಾಡೋದು, ತಾವ್ ಎಂಜಾಯ್ಮೆಂಟ್ ಮಾಡ್ಬೇಕಷ್ಟೇ. ಹೆಣ್ಣು ಮಕ್ಕಳು ಯಾವ್ದಲ್ಲಿ ಬಂದಿರುವಂತಹ ಇವರಿದಾರಲ್ಲ, ಯಾರು ನಿಮ್ಮ ಮೇಕಪ್ ಮಾಡೋರು, ಅವರಿಗೆ ಮದುಮಗಳಿಗೆ ಮಾಡ್ಸೋಕ್ಕಿಂತ ಮೊದ್ಲೇನೆ ಇವರಿಗೆ ಜಾಸ್ತಿ ಮಾಡ್ಸಿರ್ತಾರೆ ಅಲ್ವಾ? ಈ ರೀತಿ ಮನೋಭಾವ ಇವತ್ತು ಪ್ರಪಂಚದಲ್ಲಿ ಬಂದಿದೆ ಅಲ್ವಾ? इस समय श्रेष्ठ कर्म के आधार पर सर्व ರೇಖಾಯೇ ಪ್ರಾಪ್ತ ಹೋತಿ ಹೇ. ಈ ಒಂದು ಸಮಯದಲ್ಲಿ, ಈ ಒಂದು ಜನ್ಮದಲ್ಲಿ ಶ್ರೇಷ್ಠ ಕರ್ಮದ ಆಧಾರದಲ್ಲಿ ಎಲ್ಲ ರೇಖೆಗಳು ನಿಮ್ಗೆ 5000 ವರ್ಷಕ್ಕೆ ಬೇಕಾಗಿರುವಷ್ಟು 84 ಜನ್ಮಕ್ಕೆ ಸಿಗುವಷ್ಟೇನಾಗ್ತದೆ, ಪ್ರಾಪ್ತೈ ಸಿಗ್ತದೆ, ಇರುತ್ತೆ. इस समय का पुरुषार्थ अनेक जन्म के प्रारब्ध बना देता है. ಈ ಸಮಯದ ಪುರುಷಾರ್ಥ ನಿಮ್ಗೆ ಏನಾಗ್ತದೆ, ಅನೇಕ ಜನ್ಮದಲ್ಲಿ ಪ್ರಾರಬ್ಧ ಹೇಳೋದು ಸಿಗತ್ತೆ. ಓಕೆ, ಈಗ ಪುರುಷಾರ್ಥ, ಪ್ರಾರಬ್ಧ ಯಾವಾಗ? ಪ್ರಾರಬ್ಧ ಯಾವಾಗ? ಈಗ ಇವತ್ತು ನೀವು ಕರ್ಮವನ್ನ ಮಾಡಿದ್ರೆ ಸಂಬಳ ಯಾವಾಗ ಬರ್ತದೆ ನಿಮ್ಗೆ? ತಿಂಗಳಿಗೆ ಬರ್ತದೆ. ಒಂದ್ ತಿಂಗಳಾದ್ಮೇಲೆ ತಾನೇ ಬರ್ತದೆ, ಅದೇ ದಿನ ಬರ್ತದಾ? ಇಲ್ಲ. ಇಲ್ಲ, ಒಂದ್ ತಿಂಗಳಾದ್ಮೇಲೆ ತಾನೇ ಬರ್ತದೆ. 30 ದಿನ ಮುಗಿಬೇಕು ತಾನೆ? ಹೌದು. ನಾವು ಮಕ್ಕಳು ಕೂಡ ಎಂತ ಕಡಿಮೆ ಇಲ್ಲ. ನಾವೇನ್ ಹೇಳ್ತೀವಿ, ಬಾಬಾ ನಾವು ಪುರುಷಾರ್ಥ ಇವಾಗ ಮಾಡ್ತಿದೀವಲ್ಲ, ಭವಿಷ್ಯದಲ್ಲಿ ಸಿಗ್ತದದು. ಯಾವಾಗ? ಭವಿಷ್ಯದಲ್ಲಿ. ಅದಕ್ಕಾಗಿ ಈಗ ನಮ್ಮಲ್ಲಿ ಶಾಂತಿನೇ ಇಲ್ಲ. ಶಾಂತಿ ಯಾವಾಗ ಸಿಗ್ತದೆ? ಭವಿಷ್ಯದಲ್ಲಿ ಸಿಗ್ತದೆ ತಾನೆ? ಹೌದು. ಬಾಬಾ ಹೇಳ್ದಾರೆ ಭವಿಷ್ಯಕ್ಕೆ ಅನೇಕ ಜನ್ಮ ಅಂತ ಹೇಳಿದ ತಾನೆ. ಹೌದು. ಈಗ ಸಿಗ್ತದೋ ಭವಿಷ್ಯದಲ್ಲಿ ಸಿಗ್ತದೋ? ಈಗಿಂದನೂ ಸಿಗುತ್ತೆ. ಅನುಭವಿಸ್ಬೋದಣ್ಣ. ಇದು ಒಂದ್ ಜನ್ಮ ಸೇರುತ್ತಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಮುಖ್ಯವಾಗಿ ಹೆಚ್ಚಿಗೆ ಹೈಯೆಸ್ಟ್ ಸಿಗೋದು ಈಗಲೇ, ಈ ಸೆಕೆಂಡ್ ಅಲ್ಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೆಕೆಂಡ್ ಅಲ್ಲ. ಏನ್ ಹೇಳ್ತಾರೆ ಬಾಬಾ? ಈ ಸೆಕೆಂಡ್ ಅಲ್ಲಿ. ಈ ಸೆಕೆಂಡ್. ಈಗ ನೀನು ಪುರುಷಾರ್ಥವನ್ನು ಮಾಡಿದಾಗ ಈ ಸೆಕೆಂಡ್ ಅಲ್ಲೇನೆ ನೀನು ಮಾಡಿರುವಂತ ಕರ್ಮದ ಫಲವನ್ನು ನಿನ್ನ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಬಿಡ್ತೇನೆ ನಾನು. ಯಾವ ರೀತಿ ನೀನು ನನಗೆ ಸಹಯೋಗವನ್ನು ಕೊಟ್ಟಿದ್ದೀವಿ, 1 ತಿಂಗಳು ವೇಟ್ ಮಾಡಲ್ಲ, 1 ಗಂಟೆನೂ ವೇಟ್ ಮಾಡಲ್ಲ, 1 ನಿಮಿಷನೂ ವೇಟ್ ಮಾಡೋದಿಲ್ಲ. ಒಂದೇ 1 ಸೆಕೆಂಡ್ ಅಲ್ಲಿ ತಕ್ಷಣದಲ್ಲಿ ನೀವು ಸೇವೆಗೆ ನಿಮಿತ್ತನಾದಾಗ ಕಮಿಷನ್ ರೂಪದಲ್ಲೋ, ಪ್ರಾಫಿಟ್ ರೂಪದಲ್ಲೋ, ಸಂಪಾದನೆ ರೂಪದಲ್ಲೋ, ಹಣದ ರೂಪದಲ್ಲೋ, ಸ್ಯಾಲರಿ ರೂಪದಲ್ಲೋ ಏನ್ ಮಾಡ್ಬಿಡ್ತೀನಿ ನಿನ್ನ ಅಕೌಂಟಿಗೆ ಜಮಾ ಮಾಡ್ಬಿಡ್ತೀವಿ. ಅದಕ್ಕಾಗಿ ಈ ಯುಗವನ್ನ ವಜ್ರ ಸಮಾನ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ವರ್ತಮಾನ ಸಮಯದಲ್ಲಿ ನೀವು ರಾಜಯೋಗದಲ್ಲಿ ಕುತ್ಕೊಂಡಿದ್ದೀರಿ, ಸೇವೆಯಲ್ಲಿ ಕುತ್ಕೊಂಡಿದ್ದೀರಿ, ಪುರುಷಾರ್ಥದಲ್ಲಿ ಕುತ್ಕೊಂಡಿದ್ದೀರಿ.
ತೀವ್ರ ಪುರುಷಾರ್ಥ ಮಾಡ್ತಿದ್ದೀರಿ, ಆದ್ರೆ ಅನುಭವ ಆಗ್ತಾ ಇಲ್ಲ ಅಂದರೆ ಮಾಡ್ತಾ ಇದ್ದೀರಿ, ಕುತ್ಕೊಂಡಿದ್ದೀರಿ, ಹೆಡ್ಲೈಟ್ ಹಾಕೊಂಡಿದ್ದೀರಿ, ಮನಸ್ಸನ್ನು ಬಾಬನಲ್ಲಿ ಇಟ್ಟಿದ್ದೀರಿ, ಆದ್ರೆ ಅನುಭವ ಇಲ್ಲ. ಸಾಲ ಇದೆ, ಆಗ್ತಾ ಇಲ್ಲ ಅಂದ್ರೆ ಸಾಲ ಇದೆ ಅಂತ ಅರ್ಥ. ಇನ್ನೂ ನಿಮ್ಗೆ ಯೋಗ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಆಗ್ತಾ ಇಲ್ಲ. ಸಾಲ ಇರ್ಲಿ, ಫಸ್ಟಿಗೆ ನೋಡಿ, ನಾವು ಎಲ್ಲೋ ಒಂದು ಕೆಲಸ ಮಾಡಿದಾಗ ಮೊದಲು ಕೈಯಲ್ಲಿ ಸಂಬಳ ಬರ್ತದಲ್ವಾ, ಹೌದು. ಬಂದ ಮೇಲೆ ತಾನೇ ಅದು ಉಳಿತಾಯ ಮಾಡೋದು ಅಥವಾ ಸಾಲ ತೀರಿಸೋದು ಆಮೇಲೆ, ಹೌದಲ್ವೋ? ಈಗ ನಾನು ಹೌದು. ಕೆಲಸ ಮಾಡಿದ ಆ ಶಾಂತಿ ಸುಖದ ನನಗೆ ಅನುಭವ ಆಗ್ಬೇಕೋ ಬೇಡವೋ? ಆಗ್ಬೇಕು. ಆದರೆ ಮಾತ್ರ ಏನಾಗ್ತದೆ, ಅಲ್ಲಿ ಕೆಲಸ ಸರಿ ಆಗಿದೆ. ಆಗಿದೆ, ಪುರುಷಾರ್ಥ ಸರಿ ಆಗಿದೆ ಅಂತ ಅಂದಮೇಲೆ ಶಾಂತಿ ಅನುಭವ ಈಗಿರ್ಬೇಕು, ಭವಿಷ್ಯದಲ್ಲಿ ಇರ್ಬೇಕು, ಈಗ್ಲೇ ಇರ್ಬೇಕು. ಒಂದು ವಾರದ ನಂತರ ಇರ್ಬೇಕು, ಒಂದು ವರ್ಷದ ನಂತರ ಇರ್ಬೇಕು, ಸೆಕೆಂಡಿನಲ್ಲಿ ಇರ್ಬೇಕು. ಆಗ್ಲೇ. ಈ ಸೆಕೆಂಡ್ ನಲ್ಲಿ ಆಗ್ತಾ ಇದ್ದರೆ ನಿಮ್ಮ ರಾಜಯೋಗ ಸರಿಯಾಗಿದೆ. ಸರಿಯಾಗಿ ಸರಿ ಇದೆ, ಸಂಪಾದನೆ ಸರಿ ಇದೆ, ಆ ಲೆವೆಲ್ ಏನಾಗ್ತಾ ಇರಬೇಕು, ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಹೆಚ್ಚಿಗೆ ಆಗ್ತಾ ಇರಬೇಕು, ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರಬೇಕು. ಆವಾಗ ನಿಮ್ಮ ಅಕೌಂಟ್ ಅಲ್ಲಿ ಏನಾಗಿದೆ, ಜಮಾ ಆಗ್ತಾ ಆಗ್ತಾ ಇರ್ತದೆ. ಡೌನ್ ಆಗ್ತಾ ಇದೆ ಅಂತಂದ್ರೆ ಏನರ್ಥ? ಆಗಿಲ್ಲ, ಜಮಾ ಆಗಿಲ್ಲ. ಸಂಪಾದನೆ ಕಡಿಮೆ, ಖರ್ಚು ಜಾಸ್ತಿ. ಜಾಸ್ತಿ. ಆಸ್ತಿ ಅದೇ ಸ್ಥಿತಿ ಚೆನ್ನಾಗ್ ಆಗ್ತಾ ಇದೆ ಅಂದ್ರೆ ಏನರ್ಥ? ಸಂಪಾದನೆ ಜಾಸ್ತಿ, ಖರ್ಚು ಖರ್ಚು ಕಡಿಮೆ. ಕಡಿಮೆ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ, ಅಣ್ಣವ್ರೆ ಬಟ್ಟಿಲಿ ಇದ್ದಾಗ ಸ್ಥಿತಿ ಚೆನ್ನಾಗಿರ್ತದೆ, ಯಾಕೆ? ಸಂಪಾದನೆ. ಸಂಪಾದನೆ ಜಾಸ್ತಿ, ಖರ್ಚು ಕಮ್ಮಿ. ಖರ್ಚು ಕಡಿಮೆ. ಖರ್ಚು ಕಡಿಮೆ. ಓಕೆ, ಯಾವ್ದೋ ಒಂದು ಅಂಗಡಿ ಇರ್ತಂತ ತಗೊಳ್ಳಿ, ಸ್ವೀಟ್ ಸ್ಟಾಲ್. ದೀಪಾವಳಿಯಲ್ಲಿ ಮತ್ತು ದಸರಾ ಟೈಮಲ್ಲಿ ಫುಲ್ ಬಿಸ್ನೆಸ್ ಇರ್ತದೆ. ಓಕೆ, ಅಲ್ಲಿ ಹೋಗ್ಬಿಟ್ಟು ನೀವು ಬಿಸ್ನೆಸ್ ಮಾಡ್ತಾ ಇದ್ದಾಗ ಅನ್ನೊಂದು ಬೇರೆ ಕಡೆ ಗಮನ ಇರ್ತದಾ? ಇಲ್ಲ. ಇಲ್ಲ. ಓವರ್ ಟೈಮ್ ಕೆಲಸ ಮಾಡಿದಾಗ ಓನರ್ ನಿಮ್ಗೆ ಎಕ್ಸ್ಟ್ರಾ ಸ್ವೀಟು, ಉಡುಗೊರೆ, ಬೋನಸ್ಸು, ಸಂಬಳ ಜಾಸ್ತಿ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಖುಷಿಯಾಗ್ಬಿಟ್ಟು ಬರ್ತಿರ್ತಾನೆ. ಹೌದು. ಹೌದು. ಯಾಕಂದ್ರೆ ಹೆಚ್ಚಿಗೆ ಸಮಯ ನೀವೇನ್ ಮಾಡಿದಿರಿ, ಅಲ್ಲಿ ಸಮಯವನ್ನ ಕೊಟ್ಟಿದ್ದೀರಾ ಆ ಕೆಲ್ಸಕ್ಕೋಸ್ಕರ ಅಲ್ವಾ? ಹಾಗೆ ಇಲ್ಲೂ ಕೂಡ ಯಾವ ಮಕ್ಕಳು ತಮ್ಮ ಶ್ವಾಸ, ಸಮಯ, ಸಂಕಲ್ಪ, ವೃತ್ತಿ, ಪುರುಷಾರ್ಥ ತೀವ್ರ ಮಾಡ್ತಾ ಇರ್ತಾರೋ ಅವರಿಗೆ ಅದೇ ಸೆಕೆಂಡಿನಲ್ಲಿ ಪ್ರಾರಬ್ಧದ ಅನುಭವ ಆಗ್ಬೇಕು. ಭವಿಷ್ಯದಲ್ಲಿ ಏನಾಗ್ತದ ಭವಿಷ್ಯದಲ್ಲಿ ನೋಡ್ಕೊಳ್ಳೋಣ. ಅದ ಈಗ ಆಗ್ತಾ ಇದೆ ಅಂತ ನಾನೇನ್ ಮಾಡ್ಬೇಕು? ನೋಡ್ಕೋಬೇಕು. ಯಾರು ಚೆಕ್ ಮಾಡ್ಕೊಳ್ಬೇಕು? ನಾವೇ ನಾವು ಚೆಕ್ ಮಾಡಿ. ಅದಕ್ಕಾಗಿ ಅನುಭವ ಆಗಿಲ್ಲ ಅಂತಂದ್ರೆ ಏನರ್ಥ? ಸಂಪಾದನೆ ಇಲ್ಲ. ನಿಮ್ಗೆ ಕರ್ಮ ಸರಿಯಾಗಿ ಮಾಡ್ಲಿಕ್ಕೆ ಗೊತ್ತಾಗಿಲ್ಲ. ಬರ್ತಾ ಇಲ್ಲ, ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಎಲ್ಲೋ ಒಂದ್ ಕಡೆಗೆ ಸ್ವಾರ್ಥ ಇದೆ, ವಿಕಾರ ಇದೆ, ಎಲ್ಲೋ ಕೊಳಕಿದೆ. ಅದಕ್ಕಾಗಿ ಭಗವಂತ ನಿಮ್ಮನ್ನು ಸಾಧನವಾಗಿ ಉಪಯೋಗ ಮಾಡ್ತಾ ಇದ್ದಾನೆ. ಮಾಡ್ಕೊಳ್ತಾ ಇಲ್ಲ. ಅದು ಯಾವ ಕಡಿಮೆತನ ಅಂತ ನೀವೇನ್ ಮಾಡ್ಬೇಕಾಗ್ತದೆ? ನೋಡ್ಕೊಂಡ್ಬಿಟ್ಟು ತೆಗಿಬೇಕಾಗ್ತದೆ. सभी बच्चों को जो प्रारब्ध अनेक जन्म मिलती है, बाप दादा वह अभी इस समय इस जन्म में पुरुषार्थ के प्रारब्ध की प्राप्ति देखने चाहते हैं. ಭವಿಷ್ಯದಲ್ಲಿ ಸಿಗಬಹುದು ಸರಿ, ಆದ್ರೆ ಅದನ್ನ ಬಾಬಾ ನಿಮ್ಮ ಪುರುಷಾರ್ಥದಲ್ಲಿ ಪ್ರಾರಬ್ಧವನ್ನು ಈಗಲೇ ಏನ್ ಮಾಡ್ಬೇಕಂತೆ? ಪ್ರಾಪ್ತಿ ಆಗಿರೋ ಅನುಭವ ನಿಮಗೆ ಆಗಬೇಕು. ಅಷ್ಟು ನೀವು ರಾಜಯೋಗ ಮಾಡಿದ ಖುಷಿ ಆಗ್ಬೇಕು. ಬಿಲ್ಡಿಂಗ್ ಹೊಸದಾಗಿದ್ದಾಗ ಚೆನ್ನಾಗಿರ್ತದೋ, ಹಳೇದಾಗ್ತಾ ಹೋದಾಗ ಚೆನ್ನಾಗಿರ್ತದೋ? ಹೊಸದಾಗಿದ್ದಾಗ ಚೆನ್ನಾಗಿರ್ತದೆ. ವೆಹಿಕಲ್ ಇರ್ಲಿ, ಬಟ್ಟೆ ಇರ್ಲಿ, ಯಾವ್ದೇ ಇರ್ಲಿ ಅಲ್ವಾ? ಹೊಸದಾಗಿದ್ದಾಗ ಚೆನ್ನಾಗಿರ್ತಾನೆ. ಅಡಿಗೆನೂ ಕೂಡ ಬಿಸಿ ಬಿಸಿ ಇದ್ದಾಗ ಚೆನ್ನಾಗಿರ್ತಾನೆ, ತಣ್ಣಗಾದ್ಮೇಲೆ ಚೆನ್ನಾಗಿರಲ್ಲ. ಚೆನ್ನಾಗಿರೋದಿಲ್ಲ. ಈ ರುಮಾಲಿ ರೊಟ್ಟಿ ತಿನ್ಬೇಕು ನೀವು, ಅಥವಾ ಕೇರಳದ ಪರೋಟ ತಿನ್ಬೇಕು, ಬಿಸಿ ಬಿಸಿ ಇದ್ದಾಗ ಚೆನ್ನಾಗಿರ್ತದೆ ಅಲ್ವಾ? ಆಮೇಲೆ ತಂಪಾಗ್ತಾ ಆಗ್ತಾ ಹೋದಾಗ ಅದ ಹೆಂಗಾಗ್ತದೆ? ತಿನ್ನೋದಕ್ಕೆ ಆಗೋದಿಲ್ಲ. ರಬ್ಬರ್ ಆದಂಗ ಆಗ್ಬಿಡ್ತದೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಸುಮ್ನೆ ಬಾಯಿಲಿ ಸಂಕಲ್ಪಗಳನ್ನು ಹೇಳೋದಲ್ಲ. ಏನಂತ? ಬಾಬಾನ ಶಕ್ತಿ ಬರ್ತಾ ಇದೆ, ಹೋಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ ಅಂತ ಬಾಯಲ್ಲಿ ಹೇಳೋದು ಅಲ್ಲ, ಕಣ್ಣಿಂದ ನೋಡೋದು ಅಲ್ಲ. ಏನಾಗ್ಬೇಕು? ಅನುಭವ ಮಾಡ್ಬೇಕು. ನನಗೆ ಜ್ವರ ಬಂದಿದೆ 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 ಹೇಳ್ತಾ ಇರ್ತೀರಾ? ಇಲ್ಲ. ಮತ್ತೆ ಅನುಭವ ಅನುಭವ ಆಗ್ತಾನೆ. ಬಾಡಿ ಬಿಸಿ ಆಗತ್ತೋ ಆಗಲ್ವೋ? ಆಗುತ್ತೆ. ಚಳಿ ಜ್ವರ ಬಂದ್ರೆ ಚಳಿ ಆಗ್ತದೋ ಆಗಲ್ವೋ? ಆಗುತ್ತೆ. ನಿಮ್ಗೂ ಗೊತ್ತಾಗದೆ ಪಕ್ಕದವ್ರು ಗೊತ್ತಾಗ್ತದ ತಾನೆ? ನಮಗ್ ಗೊತ್ತಾಗುತ್ತೆ, ಪಕ್ಕದಲ್ಲಿ ಗೊತ್ತಾಗಲ್ವಾ? ಗೊತ್ತಾಯ್ತು. ನಿಮ್ ಶರೀರ ಮುಟ್ಬಿಟ್ಟು ನೋಡ್ಲಿ, ಬಿಸಿ ಆಗಿದ್ದು ಗೊತ್ತಾಗಲ್ವಾ? ಗೊತ್ತಾಯ್ತು. ನೀವು ಅಕ್ಷಿ ಅಂತ ಮಾಡ್ದೆ ಅವ್ರಿಗೂ ಉಡುಗೊರೆ ಕೊಡಲ್ವಾ ನೀವು?
ಕೊಡ್ತಿರೋ ಕೊಡಲ್ವೋ? ಕೊಡ್ತೀವಿ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ಮಕ್ಕಳೇ ಈಗ ನೀವು ಮಾಡಿರುವ ಕರ್ಮದ ಪ್ರಾರಬ್ಧ ಪ್ರಾಪ್ತಿ ಈಗಲೂ ನಿಮ್ಗೆ ಅನುಭವ ಆಗಬೇಕು. ಸಂಬಳ ಕೈಲಿ ಬಂದ ಖುಷಿ ಆಗ್ತದಾಗಲ್ವೋ? ಆಗುತ್ತೆ. ಹಾಗಂತ ತಾನೆ ಟೀ ಮಾಡಿದಾಗ ಸ್ಮೆಲ್ ಬರ್ತದೋ ಬರಲ್ವೋ? ಬರುತ್ತೆ. ಕುಡಿಯೋದು ಆಮೇಲೆ, ಬೇರೆಯವ್ರು ಕೊಡೋದು ಆಮೇಲೆ, ಮೊದಲು ಸ್ಮೆಲ್ ಬರ್ತದ ತಾನೆ? ಹಾಗೆ ಬರುತ್ತೆ. ಹೌದು. ಈಗ ನೀವು ರಾಜಯೋಗವನ್ನ ಮಾಡಬೇಕಾದ್ರೆ ಅದು ತೀವ್ರವಾಗಿದ್ದಾಗ ಪ್ರಾಪ್ತಿನೂ ಕೂಡ ಏನಾಗಿರ್ಬೇಕು? ಅಷ್ಟೇ ತೀವ್ರ ರೂಪದ ಅನುಭವ ನಿಮಗೆ ಆಗ್ಬೇಕು. ಆಗ್ತಾ ಇದೆಯಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. सिर्फ भविष्य में नहीं लेकिन अभी भी यह सब रेखाएं सदा अनुभव में आए. ಕೇವಲ ಭವಿಷ್ಯದಲ್ಲೆಲ್ಲ ಈ ಎಲ್ಲ ರೇಖೆಗಳು ಸದಾ ಏನಾಗ್ಬೇಕು? ಅನುಭವದಲ್ಲಿ ಬರ್ಬೇಕು. ಅಂದ್ರೆ ಆತ್ಮ ಹೊಳಿತಾ ಇರಬೇಕು, ಮುಖದಲ್ಲಿ ಭಗವಂತನ ಮಾತೆ ಇರಬೇಕು, ಕಣ್ಣಲ್ಲಿ ಭಗವಂತನ ಶಕ್ತಿ ಹೊರಗಡೆ ಹೋಗ್ತಾ ಇರಬೇಕು, ಕೈಯಿಂದ ಏನ್ ಮಾಡ್ಬೇಕು? ದಾನ ಮಾಡ್ತಾ ಇರಬೇಕು. ಅಂತಂದ್ರೆ ಇಲ್ಲಿ ಬಾಬಾ ಹೇಳ್ತಾರೆ ನಿರಾಕಾರನೆ ಅದೊಂದು ಉದಾಹರಣೆ ರೂಪದಲ್ಲಿ ಬಾಬಾ ಏನ್ ಮಾಡ್ತಿದ್ದಾರೆ? ತೋರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಆ ರೀತಿ ನಿರಂತರವಾಗಿ ಈಶ್ವರಿ ಸೇವೆ ಏನಾಗ್ತಾ ಇರಬೇಕು? ವೃದ್ಧಿ ಆಗ್ತಾ ಹೋಗ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ ಎಲ್ಲದಕ್ಕಿಂತ ಶ್ರೇಷ್ಠ ಯಾವುದು? ಅನುಭವ. ಏನ್ ಹೇಳಿ? ಅನುಭವ ಅನುಭವ ಆದಾಗ ನಿಮ್ಗೆಲ್ಲೂ ಕೂಡ ಡೌಟ್ ಬರಲ್ಲ. ಬರೋದಿಲ್ಲ. ಅದಕ್ಕೊಂದು ಬಾಬಾ ಸುಂದರ ಉದಾಹರಣೆ ಕೊಡ್ತಾರೆ. ನಿಮ್ಮ ಎದುರುಗಡೆ ಒಂದು ಮಾವಿನ ಹಣ್ಣಿದೆ. ಏನಿದೆ? ಮಾವಿನ ಹಣ್ಣು. ಮಾವಿನ ಹಣ್ಣು ಇದ್ದಾಗ ಫಸ್ಟ್ ನಾಗರತ್ನಕ್ಕವ್ರು ಬಂದ್ಬಿಟ್ಟು ಏನ್ ಹೇಳ್ತಾರೆ? ಇದಕ್ಕೆ ತೋತಾಪುರಿ ಅಂತ ಹೇಳ್ತಾರೆ, ಇದಕ್ಕೆ 200 ರೂಪಾಯಿ kg, ಇದೆಲ್ಲಿಂದ ತಂದಿದ್ದು? ಕಾಶ್ಮೀರದಿಂದ ತಂದಿದ್ದು ಅಂತ ನಿಮ್ಮ ಎದುರುಗಡೆಗೆ ಮೈಕ್ ಹಿಡ್ಕೊಂಡು ಎಕ್ಸ್ಪ್ಲನೇಷನ್ ಮಾಡ್ತಾರೆ. ನೀವೇನ್ ಮಾಡ್ತೀರಿ? ತಗೊಂತೀವಿ. ಹೇಳ್ತೀರಿ ಹ್ಞೂ ಬಸವ ಹ್ಞೂ. ಸರಿನಾ? ಮಾವಿನ ಹಣ್ಣು ಅಲ್ಲೇ ಇದೆ, ಎಲ್ಲಿ? ಟೇಬಲ್ ಮೇಲೆ ಇದೆ. ಸರಿನಾ? ಚೇರ್ ಮೇಲೆ ಬಂದ್ಬಿಟ್ಟು ರಾಕೇಶ್ ಅಣ್ಣ ಕೂತ್ಕೊಂಡ್ರು. ಅವರು ಬಂದ್ಬಿಟ್ಟು ಏನ್ ಹೇಳ್ತಾರೆ? ಇದಕ್ಕೆ ಮಲ್ಲಿಕಾ ಅಂತ ಹೇಳ್ತಾರೆ, ಇದು ಲಂಡನ್ ನಿಂದ ತಂದಿರೋದು, ಇದು 500 ರೂಪಾಯಿ ಇದೆ, ಇದು ಸ್ವಲ್ಪ ಹುಳಿ ಇದೆ ಅಂತ ಹೇಳಿದ್ರು. ಅವಾಗ ನೀವೇನ್ ಮಾಡಿದ್ರಿ? ಅದಕ್ಕೆ ಹ್ಞೂ ಅಂದ್ವಿ. ಹ್ಞೂ ಅಂತಂದ್ರಿ. ಅವ್ರು ಹೋದ್ರು. ಇನ್ನೊಬ್ಬರು ಬಂದ್ರು. ಯಾರು? ಯೋಗೇಶ್ ಅಣ್ಣ. ಇದಕ್ಕೆ ನೀಲಮ್ ಅಂತ ಹೇಳ್ತಾರೆ, ಇದು ಚಂದ್ರಲೋಕದಿಂದ ತಂದಿರೋದು, ಸರಿನಾ? ಇದು ತುಂಬಾ ಸ್ವೀಟ್ ಆಗಿರ್ತದೆ ಅಂತ ಬಿಟ್ಟಿಲ್ಲ. ಅವಾಗ್ಲೂ ನೀವೇನ್ ಮಾಡಿದ್ರಿ? ಹ್ಞೂ ಹ್ಞೂ ಅಂತ ಹೇಳಿದ್ರು. ಓಕೆನಾ? ಅದು ಸ್ವಲ್ಪ ಹುಳ ಇರ್ತದೆ ಅಂತಾನು ಕೂಡ ಹೇಳಿದ್ರು. ಹೆಚ್ಚಿಗೆ ಹಣ್ಣಾಗ್ಬಿಟ್ಟು ಹುಳ ಆಗ್ಬಿಡುತ್ತೆ, ಅದಕ್ಕೆ ಹಣ್ಣಾಗುವಷ್ಟು ಬಿಡಬಾರ್ದು ಅಂತ ಅವರೆಲ್ಲ ಎಕ್ಸ್ಪ್ಲನೇಷನ್ ಏನ್ ಮಾಡಿದ್ರು? ಹೇಳಿದ್ರು. ಪ್ರತಿಯೊಬ್ಬರದು ಕೇಳಿದಾಗ ನೀವೇನ್ ಮಾಡಿದ್ರಿ? ಸುಮ್ನೆ ಹೂ ಅಂದನು. ಹ್ಞೂ ಮಾಡಿದ್ರಿ. ಯಾಕೆ? ಅವ್ರು ಹೇಳಿದ್ನಲ್ಲ. ನೀವು ನೋಡಿದಿರಿ ಹೊರತು ನೀವೇನ್ ಮಾಡಿಲ್ಲ, ತಿಂದಿಲ್ಲ. ಏನ್ ಮಾಡಿಲ್ಲ? ತಿಂದಿಲ್ಲ. ಅಲ್ಲಿ ನೋಡಿದಿರಿ, ಅವ್ರು ಹೇಳಿರೋದನ್ನ ಏನ್ ಮಾಡ್ತಿದ್ದೀರಿ? ಕೇಳ್ಕೊಂಡು ಅಷ್ಟೇ. ಮಜಾ ಏನು ಗೊತ್ತಾ? ಯಾರು ಹೇಳ್ತಿದಾರಲ್ಲ ಅವರು ತಿಂದಿಲ್ಲ, ಯಾರು ಚೇರ್ ಮೇಲೆ ಕೂತಿದಾರಲ್ಲ ಅವರು ತಿಂದಿಲ್ಲ. ಅವರು ನೋಡ್ಬಿಟ್ಟು ಏನ್ ಮಾಡ್ತಿದ್ದಾರೆ? ಅವರ ಕಲ್ಪನೆಯ ಆಧಾರದಲ್ಲಿ ಏನ್ ಮಾಡ್ತಿದ್ದಾರೆ? ಅದಕ್ಕೊಂದು ಹೆಸರನ್ನ ಕೊಟ್ಬಿಟ್ಟು ವರ್ಣನೆ ಮಾಡಿದ್ದ. ಆ ವರ್ಣನೆ ಕೇಳಿದ ನಿಮ್ಮ ಲೆಕ್ಕದಲ್ಲಿ ಏನು ಅಂತಂದ್ರೆ ಇವ್ರು ತಿಂದು ಜ್ಯೂಸ್ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡು ಇವತ್ತು ಏನಿದೆ ಅನುಭವ ಇದೆ ಅಂತ ನೀವೇನ್ ಮಾಡಿದಿರಿ? ತಿಳ್ಕೊಂಡಿದೀವಿ. ಸರಿ, ಅವ್ರು ಹೇಳಿದಿಲ್ಲ ಸುಳ್ಳು ಅಂತ ಯಾವಾಗ ಗೊತ್ತಾಗ್ತದೆ? ತಿಂದಾಗ. ನೀವೊಂದು ಕಟ್ ಮಾಡಿ ತಿನ್ನಿ, ತಿಂದಾಗ ಅದು ಸ್ವೀಟ್ ಇದೆ ಅಂತ ತಿಳ್ಕೊಳ್ಳಿ. ಹೆಂಗಿದೆ? ಸ್ವೀಟ್ ಇದೆ. ನೀವು ತಿಂದಾಗಿದೆ, ನಿಮ್ಗೆ ಅನುಭವ ಆಗಿದೆ. ಆಮೇಲೆ ಬಂದ್ಬಿಟ್ಟು ಯೋಗೇಶ್ ಅಣ್ಣ ಬಂದ್ಬಿಟ್ಟು ಏನ್ ಹೇಳ್ತಾರೆ? ಈ ಮಾವಿನ ಹಣ್ಣು ತುಂಬಾ ಹುಳಿ ಇದೆ ಅಂತ ಬಿಟ್ಟು ಹೇಳಿದಾಗ ನೀವೇನ್ ಹೇಳ್ತೀರಿ? ನಂಬಲ್ಲ. ಸಿಹಿ ತಲೆ ಇದೆಯಲ್ಲ. ತಲೆ ಸರಿ ಇಲ್ಲ ಇವರಿಗೆ ಅಂತ ಹೇಳ್ತಾರೆ. ಬಾಯಿಲಿ ಏನು ಹೇಳೋದಿಲ್ಲ, ಆದ್ರೆ ಏನ್ ಹೇಳ್ತಾರೆ? ಈ ಮಾವಿನ ಹಣ್ಣು ಹುಳಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮಾವಿನ ಹಣ್ಣು ತಿಂದಾಗ ನಿಮ್ಗೆ ಸಿಹಿ ಇದೆ, ಸರಿನಾ? ಪ್ರಪಂಚದಲ್ಲಿ ಎಲ್ಲರೂ ಬಂದ್ಬಿಟ್ಟು ಹೇಳ್ತಾರೆ ಈ ಮಾವಿನ ಹಣ್ಣು ಹುಳಿ ಇದೆ ಅಂತ. ಒಪ್ತಿರೋ ಒಪ್ಪಲ್ವಾ? ಒಪ್ಪಲ್ಲ. ನೀವೊಬ್ಬರೇ ಒಂದ್ ಕಡೆಗೆ, ಉಳಿದಿದ್ದೆಲ್ಲ ಜನ ಒಂದ್ ಕಡೆಗೆ, ಅವ್ರು ಎಲ್ಲರೂ ಹೇಳ್ತಿದ್ರೆ ಹುಳಿ, ನೀವು ಒಬ್ರು ಸಿಹಿ ಅಂತ ಹೇಳ್ತಿದ್ರಿ. ಯಾವ್ದರ ಆಧಾರದಲ್ಲಿ? ಅನುಭವದ ಆಧಾರದ ಮೇಲೆ. ಅನುಭವದ. ಅದನ್ನ ನೀವು ಅನುಭವ ಮಾಡಿದಿರಿ. ಆವಾಗ ಎದುರುಗಡೆ ಏನು ಹೇಳಿದ್ರು ಕೂಡ ಅವರ ಮಾತಿಗೆ ನಿಮಗೆ ಕನ್ಫ್ಯೂಷನ್ ಆಗತ್ತೋ ಆಗಲ್ವೋ? ಆಗೋದಿಲ್ಲ. ಕಾರಣ ಕ್ಲಾರಿಟಿ ಇರುತ್ತೆ. ಅನುಭವ ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ. ಅಂದ್ರೆ ಇವತ್ತು ಕೂಡ ಬಾಬನ ವಿಷಯದಲ್ಲಿ ಬಾಬನನ್ನ ಬಿಂದು ನೋಡ್ತಾ ಇದೀವಿ, ಅವ್ರು ಇವ್ರು ಹೇಳೋದನ್ನ ಕೇಳ್ತಾ ಇದ್ದೀವಿ. ಏನಿಲ್ಲ ನಮ್ಮಲ್ಲಿ? ಅನುಭವ. ಅನುಭವ. ಅನುಭವ ಅಂತ ಕೇಳಿದ ಅಣ್ಣವ್ರೆ ಅನುಭವ ಇದೆ ಏನು? ಭವಿಷ್ಯದಲ್ಲಿ ಹೋಗ್ಬಿಟ್ಟು ಸಿಂಹಾಸನದ ಮೇಲೆ ಕೂತ್ಕೊಳ್ತೀವಿ,
ವಿಮಾನದಲ್ಲಿ ಓಡಾಡ್ತೀವಿ, 36 ವೆರೈಟಿ ಊಟ ಇರ್ತದೆ. ಇದೆಲ್ಲ ಏನು ಭವಿಷ್ಯದ ಕನ್ಸು ಕಾಣ್ತಿದೀವಿ ಹೊರತು ಪ್ರಾಕ್ಟಿಕಲ್ ಅಲ್ಲ. ಪ್ರಾಕ್ಟಿಕಲ್ ಯಾವುದು? ಭಗವಂತನ ಸಪ್ತ ಗುಣಗಳ ನಿರಾಕಾರ ಅನುಭವ ಆಗೋದೇ ಪ್ರತ್ಯಕ್ಷ ಅನುಭವ. ಭವಿಷ್ಯದ್ದು ಅಷ್ಟು ಶ್ರೇಷ್ಠ ಅಲ್ಲ. ಅದಕ್ಕಾಗಿ ಗಮನ ಇವತ್ತಿಂದ ಕೊಡಬೇಕು, ಈಗಿನಿಂದ ಕೊಡಬೇಕು, ಭವಿಷ್ಯದ ಕೊಡಬೇಕು. ಸೆಕೆಂಡಿಂದ ಕೊಡ್ಬೇಕು. ಈಗ ನಿನಗೆ ಅನುಭವ ಆಗಿಲ್ಲ ಅಂತಂದ್ರೆ ನಿಮ್ಗಿನ್ನು ಸಂಪಾದನೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತ ಅರ್ಥ. ಸಂಪಾದನೆ ಮಾಡಿದ್ಮೇಲೆ ಅದು ಸಾಲದವ್ರಿಗೆ ಕೊಡಬೇಕು, ಉಳಿತಾಯ ಕೊಡಬೇಕು, ಖರ್ಚು ಮಾಡ್ಬೇಕು. ಇವತ್ತು ಖರ್ಚು ಮಾಡ್ತೀನೋ 1 ತಿಂಗಳ ಅಂತ ಅದು ಆಮೇಲಿನ ವಿಷಯ. ಅದು ಈಗ ನಾನು ಸಂಪಾದನೆ ಮಾಡಿದ ನನ್ನ ಕೈಲಿ ಏನಾಗ್ಬೇಕು? ಆ ಹಣ ಉಳಿಬೇಕು. ಬ್ಯಾಂಕಲ್ಲಿ ಹೋಗಿದ್ದೀನಿ, ನಾನು ಕೆಲಸ ಮಾಡಿ ಸಂಬಳ ತಗೊಳ್ಳಿ, ಹೊರಗಡೆ ಬಂದ್ಮೇಲೆ ಅದು ಪೆಟ್ರೋಲ್ ಹಾಕ್ಬೇಕು, ಅದು ಹಣ್ಣು ತಗೊಳ್ಬೇಕು, ಹೋಟೆಲಿಗೆ ಹೋಗ್ಬಿಟ್ಟು ತಿನ್ಬೇಕು, ಊರ್ ಸುತ್ತಲಿಗೆ ಹೋಗ್ಬೇಕು. ಅದು ಆಮೇಲೆ. ಮೊದಲು ನೀವು ಮಾಡಿರುವಂತ ಕರ್ಮದ ಫಲವನ್ನ ಮೊದಲೇನ್ ಮಾಡ್ಬೇಕು? ಅನುಭವಿಸ್ಬೇಕು. ಯಾವ ರೀತಿ? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಶಕ್ತಿ, ಪವಿತ್ರತೆ, ಸಂತೃಪ್ತತೆ, ಸಂತುಷ್ಟತೆ. ಇದೆಲ್ಲದರ ಮೂಲಕ ನಿಮ್ಗೆ ಏನಾಗ್ಬೇಕು? ಆತ್ಮನಿಗೆ ಆ ಕ್ಷಣದಲ್ಲಿ, ಆ ಸೆಕೆಂಡ್ ಅಲ್ಲಿ ಅನುಭವ ಆದಾಗ ಮಾತ್ರ ಏನಾಗ್ತಾರೆ? ಅದಕ್ಕೆ ಪುರುಷಾರ್ಥ ಅಂತ ಹೇಳ್ತಾರೆ. ಮತ್ತೆ ಆ ಪುರುಷಾರ್ಥನು ಕೂಡ ಹೀಗಿರ್ಬೇಕಂತೆ ಬಾಬಾ, ತೀವ್ರ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ತೀವ್ರ ಅಂದ್ರೆ ಫಾಸ್ಟ್ ಆಗಿ ನಿಮ್ ಸ್ಥಿತಿ ಏನಾಗ್ತಾ ಇರ್ಬೇಕು? ಜಾಸ್ತಿ ಆಗ್ಬೇಕು. ಒಂದೊಂದ್ ಸೆಕೆಂಡ್ ಲಕ್ಷ ಕೋಟಿ ಏನ್ ಮಾಡ್ಬೇಕಂತ ಸಂಪಾದನೆ ಮಾಡ್ಬೇಕಂತ. ನಮ್ಮ ಮನಸ್ಥಿತಿ ಹೆಂಗಿರ್ತದೆ ಗೊತ್ತಾ? ಮಜಾ ಇರ್ತದೆ. ನಿಮ್ಮ ಮನೆಯಲ್ಲಿ ಒಬ್ರು ಕೆಲಸದವ್ರು ಇದ್ದಾರೆ ಅಂತ ತಿಳ್ಕೊಳ್ಳಿ. ಯಾರು? ಕೆಲಸದವರು. ಮನೆ ಕೆಲಸದವರು. ಅವ್ರಿಗೆ ಎಷ್ಟು ಸಂಬಳ ಕೊಡ್ತೀರಿ? 5,000. ಬೆಂಗಳೂರು ಲೆಕ್ಕದಲ್ಲಿ 5,000, ಸರಿನಾ? ನಮ್ಮೂರ್ನ ಲೆಕ್ಕದಲ್ಲಿ 1,000, 1,500. ದಿನಕ್ಕೋ ತಿಂಗಳಿಗೋ? ತಿಂಗಳಿಗೆ. ತಿಂಗಳಿಗೆ. ನೀವು ಕೆಲ್ಸಕ್ಕೆ ಹೋದ್ರೆ ನಿಮ್ಗೆ ಸಂಬಳ ಎಷ್ಟು ಬೇಕು? ನಮ್ಗೆ 10,000. ನಿಮ್ಗೆ ದಿನಕ್ಕೆ 5,000 ಬೇಕು. ನಿಮ್ಗೆ ಎಷ್ಟು ಬೇಕು? ದಿನಕ್ಕೆ 5,000 ಬೇಕು. ಅವರಿಗೆ ತಿಂಗಳಿಗೆ. ಅವ್ರೇನಾದ್ರು 100 ರೂಪಾಯಿ ಜಾಸ್ತಿ ಮಾಡು ಅಂತಂದ್ರೆ ನೀವೇನ್ ಮಾಡ್ತೀರಿ? 100 ಮಾತಾಡ್ತಿರ್ತಾನೆ. ನಿಮಗೆ ಕಂಪ್ನಿಯಲ್ಲಿ ನಿಮ್ಗೆ ಸಂಬಳ ಕೊಟ್ಟಿಲ್ಲ ಅಂತಂದ್ರೆ ನೀವು ಸುಮ್ನೆ ಇರ್ತೀರಾ? ಇಲ್ಲ. ನಿಮ್ಮ ಹಂಗೆ ಅವರು ಕೂಡ ಜನ, ಅವರಿಗೂ ಕೂಡ ಸಹಾಯ ಮಾಡ್ಬೇಕು ಹೇಳೋದು ಮನೋಸ್ಥಿತಿ ನಮ್ದು ಇರುತ್ತಾ? ಅಯ್ಯೋ 5,000 ರೂಪಾಯಿ ತಿಂಗಳೇ ತಗೊಳ್ತಾರೆ ಅಂತಂದ್ರೆ ಅವ್ರಿಗೆ ಕುಟುಂಬ ಇಲ್ವಾ? ಅವ್ರಿಗೆ ಪರಿವಾರ ಇಲ್ವಾ? ಅವ್ರಿಗೆ ಮಕ್ಕಳ ಇಲ್ವಾ? ಅವ್ರಿಗೆ ಜೀವನ ಇಲ್ವಾ? ಇದೆಯೋ ಇಲ್ವೋ? ಇದೆ. ಅದ್ರ ಬಗ್ಗೆ ನಾವ್ ಯಾಕೆ ಯೋಚನೆ ಮಾಡಲ್ಲ? ನಮಗ್ ಮಾತ್ರ ಜಾಸ್ತಿ ಬೇಕು. ನಿಮ್ಮ ಮಕ್ಕಳಿಗೆ ಜಾಸ್ತಿ ಸಂಬಳ ಬೇಕು, ನಿಮ್ಗೆ ಸಂಬಳ ಜಾಸ್ತಿ ಬೇಕು. ಅದು ಬೇರೆಯವ್ರು ಕೊಡಬೇಕಾದ್ರೆ ಮಾತ್ರ ಅಯ್ಯೋ ಅಂದ್ರೆ ಅರೆ. ನೀವು ನಿಮ್ಮ ಮನೇಲಿ ಅರ್ಚಕರನ್ನ ಕರ್ತೀರಾ, ಪೂಜಾರಿಗಳನ್ನ ಕರೆಸ್ತೀರಾ, ಹೌದಾ? ಹೌದು. ಎಷ್ಟ್ ದಿನಕ್ಕೊಂದ್ಸಲ? ವರ್ಷಕ್ಕೊಂದ್ಸಲ. ವರ್ಷಕ್ಕೊಂದ್ಸಲ ಕರೆಸ್ತೀರಿ. ಅವ್ರಿಗೆ ಒಂದಿನ 5,000 ರೂಪಾಯಿ, 2-3,000 ರೂಪಾಯಿ, ಅಯ್ಯೋ ಇಷ್ಟೆಲ್ಲ ಕೊಡಬೇಕಾ? ವರ್ಷಕ್ಕೊಂದ್ಸಲ ಕೊಡೋದು ನೀವು ಅವರಿಗೆ. ಓಕೆನಾ? ಅದಕ್ಕೆ ನೀವೇನ್ ಮಾಡ್ತೀರಿ? ಕಂಜೂಸ್ತನ ಮಾಡ್ತೀರಾ. ಮತ್ ನಿಮ್ ಸಂಬಳ ಏನಾಗ್ಬೇಕು? ಬರಾಬರ್. ಜನರ ಮನೋಸ್ಥಿತಿ ನೋಡಿ. ಮದ್ವೆ ಮನೆಗೆ ಡೆಕೋರೇಷನ್ ಮಾಡ್ಲಿಕ್ಕೆ ಲಕ್ಷಾಂತರ ಖರ್ಚು ಮಾಡ್ತಾರೆ. ಓಕೆನಾ? ಊಟಕ್ಕೆ ಲಕ್ಷಾಂತರ ಖರ್ಚು ಮಾಡ್ತಾರೆ. ಅಲ್ಲಿ ಒಳ್ಳೆ ಉದ್ದೇಶದಿಂದ ಭಗವಂತನ ಒಂದು ರಾಯಭಾರಿಯಾಗಿ ಬ್ರಾಹ್ಮಣನಿಗೆ ಕೊಡ್ಬೇಕಾದ್ರೆ ನಾಳೆ ಬನ್ನಿ ಭಟ್ರೆ, ನಾಳೆ ಕೊಡ್ತೇನೆ ಅಂತ ಹೇಳ್ತಾರೆ. ಓಕೆನಾ? ಇದು ನಮ್ಮ ಮನುಷ್ಯರ ಮನೋಸ್ಥಿತಿ. ಒಂದ್ ಅರ್ಧ ಗಂಟೆಗೋಸ್ಕರ ಆ ಹೂ ಒಣಗೋಗ್ತದೆ, ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ದೊಡ್ಡದೇನಿಲ್ಲ, ಕಲ್ಯಾಣ ಮಂಟಪದಲ್ಲಿ ಇವರಿಗೆ ಮದುವೆ ಬೇಕು. ಆದ್ರೆ ಅಲ್ಲಿ ಕೆಲಸ ಮಾಡುವಂತ ಒಂದು ಲೇಬರಿಗೆ, ಆತ್ಮೀಯರಿಗೆ ಗೊತ್ತಿರ್ಲಿ, ಅಲ್ಲಿ ಆ ಒಂದು ಮದುವೆ ಮಂಟಪದಲ್ಲಿ ಈ ಪಾತ್ರೆ ತೊಳೆಯುವಂತ ಹೆಂಗಸರೆಲ್ಲ ಇರ್ತಾರೋ ಇರಲ್ವೋ? ಇರ್ತಾರೆ. ವಾಪಸ್ ಹೋಗ್ಬೇಕಾದ್ರೆ ಅವ್ರಿಗೆ ಒಂದು ಗಿಫ್ಟ್ ಕೊಟ್ಬಿಟ್ಟು ಒಂದು 100 ರೂಪಾಯಿ ಕೊಟ್ಟು ನೋಡಿ, ಎಷ್ಟು ಆಶೀರ್ವಾದ ಕೊಡ್ತಾರೆ ಗೊತ್ತಾ ನಿಮ್ಗೆ? ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಹಾ. ಅಂದ್ರೆ ನಾವೇನ್ ಮಾಡ್ತೀವಿ? ಎಲ್ಲಿ ತಪ್ಪು ಮಾಡ್ತಿದೀವಿ? ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ನಾವೇನ್ ಮಾಡೋದಿಲ್ಲ? ಕೊಡೋದಿಲ್ಲ. ನಮಗ್ ಮಾತ್ರ ಏನ್ ಬೇಕು? ಜಾಸ್ತಿ ಬೇಕು. ಅಂದ್ರೆ ಸಂಬಳ ಜಾಸ್ತಿ ಬರುತ್ತೆ, ನಿಮ್ಗೆ ಗೊತ್ತಾಗ್ತದೆ ತಾನೆ? ಖರ್ಚು ಹೀಗಾದ್ರೂ ಮಾಡ್ಲಿ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಮಕ್ಕಳೇ, ಭವಿಷ್ಯದಲ್ಲಿ ಎಲ್ಲ ನೀನು ಮಾಡುವಂತ ತೀವ್ರ ಪುರುಷಾರ್ಥದ ಕರ್ಮದ ಫಲ ನಿನಗೆ ಈಗಲೇ ಅನುಭವ ಆಗಬೇಕಾಗ್ತದೆ. ಭವಿಷ್ಯದಲ್ಲಿ ನಾನು ಹೇಗಿರಬೇಕು, ಅದಕ್ಕೆ ತಕ್ಕಾಗಿ ನನ್ನ ಸಂಸ್ಕಾರವನ್ನು ನಾನು ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ. ಈಗ ನಾವು ಬಾಬಾನ ಮಕ್ಕಳಾದ್ವಿ ಅಂತಂದ್ಮೇಲೆ ನಾವು ಮಾರ್ಕೆಟ್ಗೆ ಹೋದಾಗ ಯಾವ ಬಟ್ಟೆ ತಗೊಳ್ತೀವಿ? ವೈಟ್ ಬಟ್ಟೆ. ಹಾ. ವೈಟ್. ತರಕಾರಿ ಮಾರ್ಕೆಟ್ಗೆ ಹೋದಾಗ ಈರುಳ್ಳಿ ಬೆಳ್ಳುಳ್ಳಿ ತಗೊಂಬರ್ತೀವಿ ಅಲ್ವಾ? ಇಲ್ಲ ತಾನೆ? ಆಲೂಗೆಡ್ಡೆ, ಟೊಮಾಟೊ. ಹಾ. ಯಾವ್ದು ಬೇಕು ಅದನ್ನೇ ತಗೊಂಡು ಬರ್ಬೇಕು ತಾನೆ?
ಅಂದ್ಮೇಲೆ ಹೌದು. ಭವಿಷ್ಯದ ನೀವು ಸಂಸಾರ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಸಂಸ್ಕಾರ ಚೇಂಜ್ ಆಗ್ಬೇಕೋ ಬೇಡವೋ? ಆಗ್ಬೇಕು. ಭವಿಷ್ಯದಲ್ಲಿ ನಾನು ಯಾರ ಮದುವೆ ಆಗ್ಬಿಟ್ಟು ಹೋಗ್ತೇನೋ ಅವ್ರ ಮನೇಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇರ್ತದೆ. ಅದನ್ನು ಇಲ್ಲಿ ಸ್ಟಾಕ್ ಮಾಡ್ಕೊಳ್ಬೇಕು ನಾನು. ಇಲ್ಲ ಆಗ್ಬಾರ್ದು. ಭವಿಷ್ಯದಲ್ಲಿ ಏನಿರ್ಬೇಕಲ್ಲಿ? ಪವಿತ್ರತೆ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ಅಂದ್ಮೇಲೆ ಯಾವ್ದನ್ನ ಸ್ಟಾಕ್ ಮಾಡ್ಬೇಕಾಯ್ತು ಇವಾಗ? ಅದೇ ಮಾಡುದು. ಭವಿಷ್ಯದಲ್ಲಿ ನೀವು US ಗೆ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು? US US ಗೆ ಹೋಗ್ಬೇಕು ಅಂತಂದ್ರೆ ಸಂಸ್ಕೃತವನ್ನು ಚೆನ್ನಾಗಿ ಕಲಿಬೇಕು. ಇಂಗ್ಲಿಷ್ ಅನ್ನು ಚೆನ್ನಾಗಿ ಕಲಿಬೇಕು. ಅದೇ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಭಾಷೆ ಯಾವ್ದು ಗೊತ್ತಿರ್ಬೇಕು ತಾನೆ ನಿಮ್ಗೆ. ಇಲ್ಲ ಭವಿಷ್ಯಕ್ಕೆ ಇಲ್ಲ ಸತ್ಯುಗಕ್ಕೆ ಹೋಗ್ಬೇಕು ಅಂತ ಹೇಳ್ತೀರಾ, ರಾಜನಾಗ್ಬೇಕು ಅಂತ ಹೇಳ್ತೀರಾ, ಬಟ್ ಸತ್ವಗುಣ ಮಾತ್ರ ಇಲ್ಲ ಅಂತಂದ್ರೆ ನಿಮ್ಗೆ ಯಾರು ಕಳಿಸ್ತಾರಲ್ಲಿ? ಮುಂದೆ ಅದಕ್ಕಾಗಿ ಧರ್ಮ ಮಾಡ್ತಾರೆ ಸಾಧನೆ ಈಗ ಮಾಡ್ಬೇಕು, ತೀವ್ರ ಪುರುಷಾರ್ಥ ಈಗ ಮಾಡ್ಬೇಕು, ಮತ್ತೆ ಸಂಸ್ಕಾರವನ್ನ ಈಗಲೇ ಮಾಡ್ಬೇಕು. ಮಾಡ್ಕೊಳ್ಬೇಕಾಗ್ತದೆ. ಅದು ಸಂಸ್ಕಾರ ಜಾಸ್ತಿ ಆಗ್ತಾ ಹೋದಾಗ ಈಶ್ವರೀಯ ಸಂಸಾರದ ಜೊತೆಗೆ ನಿಮ್ಮ ಒಡನಾಟ ಜಾಸ್ತಿ ಬರ್ತಾ. ಡಾಕ್ಟರ್ ಆದವರು ಯಾರ ಜೊತೆಗಿರ್ತಾರೆ? ಪೇಷಂಟ್ ಪೇಷಂಟ್ ಜೊತೆಗೆ ಮತ್ತೆ ಡಾಕ್ಟರ್ ಜೊತೆಗೆ ತಾನೇ ಇರ್ತಾರೆ. ಇಂಜಿನಿಯರ್ ಜೊತೆಗೆ ಇರ್ತಾರೆ. ಅದ್ರ ಮೊದಲು ನಿಮ್ ಕ್ಲಾಸ್ಮೇಟ್ಗಳು ಯಾರು ಇರ್ಬೋದು, ಹೌದು ತಾನೆ? ಹಾಗೆ ಇಲ್ಲೂ ಕೂಡ ನಾವು ಬಾಬನ ಮಕ್ಕಳಾಗ್ಬೇಕು, ಸತ್ಯಗೂ ಹೋಗ್ಬೇಕು ಅಂದ್ರೆ ನಾವು ಹೆಚ್ಚಿನ ಸಮಯ ಯಾರ ಜೊತೆಗೆ ಇರ್ಬೇಕು? ಒಂದು ಬಾಬಾ ಮತ್ತು ಬಾಬನ ಪರಿವಾರದವ್ರ ಜೊತೆಗೆ ಇರ್ಬೇಕು. ಅದನ್ನ ನಾವು ಮಕ್ಕಳು ತುಂಬಾ ಚೆನ್ನಾಗಿ ಮಾಡ್ತೀವಿ. ಹೌದು ಅಣ್ಣವ್ರೆ, ನಾವು ವೀಕ್ಲಿ ಒಂದ್ಸಲ ಏನ್ ಮಾಡ್ತೀವಿ ಅಂತಂದ್ರೆ ಶನಿವಾರ ದಿನ ಪಿಕ್ನಿಕ್, ಭಾನುವಾರ ಬ್ರಹ್ಮ ಭೋಜನ. ಬಾಬನ ಜೊತೆಗೆ ಇರೋದು, ಬಾಬನ ಮಕ್ಕಳ ಜೊತೆಗೆ ಇರೋದು, ಬಜ್ಜಿ, ಬೋಂಡ, ಎಲ್ಲ ವಡ, ಉದ್ದಿನ ವಡ, ಮೈಸೂರು ವಡ, ಮುದ್ದೂರು ವಡ ಎಲ್ಲ ಮಾಡ್ಕೊಂಡು ಏನ್ ಮಾಡ್ತೀವಿ, ತಿಂದು ಬಿಟ್ಟು ಚೇರ್ ಮೇಲೆ ಫ್ಯಾನ್ ಹಾಕೊಂಡು ಕುತ್ಕೊಂಡೆ ನೋಡಿ, ಒಳ್ಳೆ ಏನಾಗ್ತದೆ? ನಿದ್ರಾ ಯೋಗ ಅಲ್ವಾ? ಈಶ್ವರಿ ಪರಿವಾರದವ್ರ ಜೊತೆಗೆ ಟೂರಿಗೆ ಹೊರಟ್ಬಿಡ್ತೀವಿ ನಾವು, ವಾರಗಟ್ಲೆ, ತಿಂಗಳಗಟ್ಲೆಗೆ. ಯಾವ್ದನ್ನ ನೋಡ್ಲಿಕ್ಕೆ? ಅಯೋಧ್ಯೆ ನೋಡ್ಲಿಕ್ಕೆ. ಕಂಚಿ ಕಾಮಾಕ್ಷಿ, ಮಧುರೆ ಮೀನಾಕ್ಷಿ ಅಲ್ವಾ? ಹಿಂಗೆ ನಾವೆಲ್ಲಿಗೆ ಹೋಗ್ತೀವಿ? ಟೂರಿಗೆ ಹೋಗ್ತೀವಿ. ಇದೆಲ್ಲ ಬ್ರಹ್ಮಕುಮಾರ ಕುಮಾರಿಯರ ಒಳ್ಳೆ ಲಕ್ಷಣ. ಇದೆಲ್ಲವನ್ನ ಬಾಬಾ ಮಾಡಿ ಅಂತ ಹೇಳಿದ್ದಾರೆ. ಹೇಳಿಲ್ಲ. ಮತ್ ನಾವ್ ಮಾಡೋದೇನು? ಸಮಯ, ಸಂಕಲ್ಪ ಎಲ್ಲವನ್ನ ವೇಸ್ಟ್ ಮಾಡ್ತೀವಿ ತಾನೆ. ಈಶ್ವರಿ ಸೇವೆಗೋಸ್ಕರ ಹೋಗ್ತೀರಾ, ತುಂಬಾ ಒಳ್ಳೇದು. ಇದೆಲ್ಲ ರೀತಿಯಲ್ಲಿ ನಿಮ್ಮ ಜೀವನವನ್ನ ಏನ್ ಮಾಡ್ಕೊಳ್ಳಿ, ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. अभी के यह दिव्य संस्कार अपना नया संसार बना रहा है. ಈಗಿನ ನಿಮ್ಮ ದಿವ್ಯ ಸಂಸ್ಕಾರ ಭವಿಷ್ಯದ ಹೊಸ ಸಂಸಾರವನ್ನ ಏನ್ ಮಾಡ್ತಾ ಇದ್ದಾರೆ? ರೆಡಿ ಆಗ್ತದೆ. ನೀವು ಎಷ್ಟು ಸಂಸ್ಕಾರ ಚೇಂಜ್ ಆಗ್ತಾ ಹೋಗ್ತದೋ ನಿಮ್ಮ ಜೊತೆಲಿ ಬರುವಂತ ವ್ಯಕ್ತಿಗಳು ಕೂಡ ಏನಾಗ್ತಾ ಹೋಗ್ತಾರೆ? ಚೇಂಜ್ ಅದೇ ರೀತಿಲಿ ಬರ್ತಾ ಹೋಗ್ತಾರೆ. ಓಕೆ, ನನಗೆ ನಿಮ್ಗೊಂದು ಪ್ರಶ್ನೆ. ನೀವು ಬ್ಯಾಂಕಲ್ಲಿ ಕ್ಲರಿಕಲ್ ಜಾಬ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಯಾವ ಜಾಬ್ ಮಾಡ್ತಿದ್ದೀರಿ? ಕ್ಲರಿಕಲ್. ನಿಮ್ಮ ಫ್ರೆಂಡ್ಸ್ಗಳು, ಪರಿಚಯದವರು ಎಲ್ಲ ಯಾರು ಇರ್ತಾರೆ? ಅವರೇ ಇರ್ತಾರೆ. ಕ್ಲರ್ಕ್ಸ್ ಇರ್ತಾರೆ. ನಿಮ್ಗೆ ಆಫೀಸರ್ ಆಗಿ ಪ್ರಮೋಷನ್ ಆಯ್ತು, ಆವಾಗ ನಿಮ್ ಫ್ರೆಂಡ್ಸ್ಗಳು ಯಾರು? ಆಫೀಸರ್ಸ್. ಆಫೀಸರ್ ತಾನೇ ಇರ್ತೀರಿ. ಆ ಲೆವೆಲ್ಗೆ ತಕ್ಕಾಗಿ ಇರ್ತಾರೆ ತಾನೆ. ಹಾಗೆ ಇಲ್ಲೂ ಕೂಡ ಯಾವ್ಯಾವ ಬೀಕೆಗಳು ನಿಮ್ ಜೊತೆಗೆ ಇದ್ದಾರೆ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೋಬೇಕು. ನೀವು ಚೆನ್ನಾಗಿ ಯೋಗ ಮಾಡ್ತಿದ್ರೆ ಯೋಗಿ ಆತ್ಮಗಳೇ ನಿಮ್ ಜೊತೆಗೆ ಸಿಗ್ತಾರೆ. ನೀವು ಚೆನ್ನಾಗಿ ಜ್ಞಾನ ಹೇಳ್ತಾ ಹೋದ್ರೆ ಜ್ಞಾನಿಗಳೇ ಸಿಗ್ತಾರೆ. ನೀವು ಚೆನ್ನಾಗಿ ಸ್ಥೂಲ ಕೆಲಸ ಮಾಡ್ತಾ ಹೋದ್ರೆ ನಿಮ್ ಜೊತೆಗೆ ಯಾರು ಇರ್ತಾರೆ? ಸ್ಥೂಲವಾಗಿ ಇರ್ತಾರೆ, ಹೌದು ತಾನೆ? ಅದಕ್ಕಾಗಿ ನಿಮ್ಮ ಲೆವೆಲ್ ಚೇಂಜ್ ಆಗ್ತಾ ಹೋದಾಗ ನಿಮ್ಮ ಜೊತೆಯಲ್ಲಿ ಬರುವಂತ ಆತ್ಮಗಳ ಲೆವೆಲ್ ಕೂಡ ಅದೇ ರೀತಿ ಆಗುತ್ತೆ, ಇರ್ತದೆ. ಅದಕ್ಕೆ ತಕ್ಕಾಗಿ ನಾಮದ ಅನುಸಾರ ಅಂತ ಆತ್ಮಗಳೇ ಏನಾಗ್ತಾ ಹೋಗ್ತಾರೆ, ಸಿಗ್ತಾ ಹೋಗ. ಅದಕ್ಕಾಗಿ ನೋಡಿ, ಬ್ರಹ್ಮ ಬಾಬಾರ ಜೊತೆಯಲ್ಲಿ ದಾದಿ ಇರ್ತಾನೆ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದು. ಹೌದು. ಮಮ್ಮ, ದಾದಿ, ಬಾಬಾ ಅಷ್ಟು ಪವರ್ಫುಲ್ ಇರೋದಕ್ಕೆ ಅವ್ರ ಸುತ್ತಮುತ್ತಲು ಕೂಡ ಅದೇ ರೀತಿ ಆತ್ಮಗಳು ಕೂಡ ಇದ್ರು. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಹೂ ಆಮ್ ಐ? ನಾನು ಯಾರು? ನಾನು ಯಾವ ವೆರೈಟಿ ಸೇವೆಯನ್ನ ಮಾಡ್ತಾ ಇದ್ದೇನೆ? ನೀವು ಹೆಚ್ಚಿಗೆ ಮಾತಾಡ್ತಾ ಹೋದಾಗ ನಿಮ್ ಜೊತೆಲಿ ಇರೋರು ಕೂಡ ಯಾರು ಬರ್ತಾರೆ? ಮಾತಾಡೋರೆ ಅಲ್ವಾ? ಪೀಸ್ ಆಫ್ ಮೈಂಡ್ ಚಾನಲ್ ಮೂಲಕ ನೀವು ಯೋಗ ಮಾಡೋದಿದ್ರೆ ನಿಮ್ ಜೊತೆಲಿ ಇರೋರು ಕೂಡ ಯಾರು ಇರ್ತಾರೆ? ಪೀಸ್ ಆಫ್ ಮೈಂಡ್ ಅವರೇ ಇರ್ತಾರೆ. ನೀವು ಹಾಡಿಗೆ ಇಲ್ದೇನೆ ಯೋಗ ಮಾಡ್ತಾ ಹೋದ್ರೆ ನಿಮ್ ಜೊತೆಲಿ ಇರೋರು ಕೂಡ ಅವರೇ ಹೇಗಿರ್ತಾರೆ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮ ಸಂಸ್ಕಾರದ ಆಧಾರದಲ್ಲಿ ಭವಿಷ್ಯದ ಸಂಸಾರ ಏನಾಗಿರ್ತದೆ? ರೆಡಿ ಇರ್ತದೆ. तो चेक करो, चेक करना आता है ना, ಸ್ವಯಂ ಹಿ ಸ್ವಯಂ ಚೆಕ್ಕರ್ ಬನು. ನಿಮ್ಮನ್ನು ನೀವು ಚೆಕ್ ಮಾಡ್ಬೇಕು ಹೊರತು ಬೇರೆಯವ್ರನ್ನ ಚೆಕ್ ಮಾಡುವಾಗೆ ಇಲ್ಲ. ನಿಮ್ಮಲ್ಲಿ ಯಾವ ಸಂಸ್ಕಾರ ಬರ್ತಾ ಇದೆ? ಸ್ಥೂಲವಾಗಿ ಸಂಪಾದನೆ ಮಾಡ್ಬೇಕು, ಸೂಕ್ಷ್ಮ ಸಂಪಾದನೆ ಮಾಡ್ಬೇಕು.
ಪುರುಷಾರ್ಥ ಮಾಡ್ಬೇಕು, ತೀವ್ರ ಪುರುಷಾರ್ಥ ಮಾಡ್ಬೇಕು. ತೀವ್ರ ಪುರುಷಾರ್ಥ. ಪುರುಷಾರ್ಥದ ಫಲ ಇವಾಗ ಸಿಗತ್ತೋ ಭವಿಷ್ಯದಲ್ಲಿ ಸಿಗ್ತದೋ? ಈಗಲೇ ಹಾ, ಈಗಲೇ ಈಗಲೇ ಇರೋದನ್ನ ಎಲ್ಲ ತಿಂದ್ಬಿಟ್ಟು ಕುತ್ಕೊಂಡ್ಬಿಡ್ಬೇಕು, ಭವಿಷ್ಯಕ್ಕೋಸ್ಕರ ಉಳಿತಾಯ ಮಾಡ್ಬೇಕು. ಭವಿಷ್ಯಕ್ಕೋಸ್ಕರ ಉಳಿತಾಯ ಮಾಡ್ಬೇಕು. ಉಳಿತಾಯ ಮಾಡ್ಬೇಕು ತಾನೆ. ಅದಕ್ಕೆ ಖರ್ಚುಗಳು ಯಾವಾಗ ಹೇಗ್ ಬರ್ತಾವೆ ಅಂತ ಏನಾಗೋದಿಲ್ಲ, ಹೇಳಕ್ಕಾಗಲ್ಲ. ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ನನ್ನ ಯೋಗದ ಲೆವೆಲ್ ಫಾಸ್ಟ್ ಆಗಿ ಏನಾಗ್ತಾ ಇದೆ, ಮುಂದೋಗ್ತಾ ಇದೆಯಾ? ಅದು ಮುಂದೋಗ್ತಾ ಇದ್ರೆ ನೀವು ಬೇರೆ ಕಂಪನಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ನಿಮಗೆ ಅನ್ಸೋದಿಲ್ಲ. ಯಾಕಂದ್ರೆ ಇಲ್ಲಿ ಬೇಕಾಗಿರೋ ನಿಮ್ಗೆ ಇನ್ಕ್ರಿಮೆಂಟ್, ಪ್ರಮೋಷನ್ ಎಲ್ಲ ಸಿಗ್ತಾ ಇರ್ಬೇಕಾದ್ರೆ ಬೇರೆ ಕಂಪನಿ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ಬೇಕು? ನಿಮ್ ಕಂಪನಿ ಯಾವುದು? ಏಕ್ ಬಾಪ್ ದೂಸರಾ ನಾ ಕೋಯಿ. ಯಾರು ನಿಮ್ ಕಂಪನಿ? ಒಬ್ಬ ತಂದೆ ಮಾತ್ರನೇ ನಿಮ್ಮ ಕಂಪನಿ. ಅವನ ಕಂಪನಿಯಲ್ಲಿದ್ದು ಬಾಬರನ ಕಂಪ್ಯಾನಿಯನ್ನು ಮಾಡಿಕೊಂಡು ಏನ್ ಮಾಡ್ಬೇಕು? ಸದಾ ಕಾಲ ಕಂಬೈಂಡ್ ಆಗಿದ್ದು ಬಾಬನ ಶ್ರೀಮತವನ್ನ ಪಡ್ಕೊಂಡು ಪುರುಷಾರ್ಥದ ಕಡೆಗೆ ಏನ್ ಮಾಡಿ ತೀವ್ರತೆಯನ್ನ ತಂದು ಅದಕ್ಕೆ ತಕ್ಕಾಗಿ ಫಾಸ್ಟ್ ಪ್ರಾರಬ್ಧದ ಅನುಭವವನ್ನ ನೀವು ಮಾಡ್ತಾ ಹೋದಾಗ ಮಾತ್ರ ನಿಮಗೆ ಗೊತ್ತಾಗ್ತದೆ ಪುರುಷಾರ್ಥ ತೀವ್ರ ಆಗಿದೆಯೋ ವೀಕ್ ಆಗಿದೆಯೋ ಅಂತ ಏನಾಗತ್ತೆ ಗೊತ್ತಾಗುತ್ತೆ. ಓಕೆ, ಶಾಂತಿ.